ಆತ್ಮ ಬಂಧುಗಳಿಗೂ ನಮಸ್ಕಾರ. 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಅನಂತ ಕೋಟಿ ವಂದನೆಗಳು. ಗುರುಮಾತೆ ಸ್ವರ್ಣಮಾಲಾ ಅಮ್ಮನವರಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಬಾಬಾಜಿ, ಪ್ರಕೃತಿ ಮಾತೆ, ನಮ್ಮ ಮಹಾವತಾರ್ ಫೌಂಡೇಶನ್ ಗುರುಗಳಾದ ನಮ್ಮ ರಂಗನಾಥ್ ಗುರುಜಿಯವರಿಗೂ, ನಮ್ಮ ತಂದೆ ತಾಯಿಗಳಿಗೂ ಹಾಗೂ ಇಲ್ಲಿರುವ ಎಲ್ಲ ಮಿತ್ರ ಬಾಂಧವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಧ್ಯಾನವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ಮೇಡಮ್ ಕೇಳ್ತಿದ್ಯಾ? ಮಾಸ್ಟರ್ಸ್, ಎಲ್ಲರೂ ಧ್ಯಾನಾಸಕ್ತರಾಗೋಣ. ಒಂದು ಗ್ಲಾಸ್ ನೀರನ್ನ ಇಟ್ಕೊಡಿ, ಸಾಧ್ಯ ಆದ್ರೆ ಎಲ್ಲರೂ ಕನ್ನಡಕವನ್ನ ತೆಗೆದಿಟ್ಕೊಡಿ. ನೆಲದ ಮೇಲೆ ಕೂತಿದ್ರೆ ಒಂದು ಚಾಪೆ ಹಾಕ್ಕೊಡಿ. ಮೇಲೆ ಕೂತಿದ್ರೆ ಕಾಲನ್ನ ಹೀಗೆ ಕ್ರಾಸ್ ಮಾಡ್ಕೊಳ್ಳಿ, ಕೈಯನ್ನ ಲಾಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾವು 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋದು, ದೀರ್ಘವಾಗಿ ಉಸಿರನ್ನ ಬಿಡೋದು. ಅಂದರೆ ನಮ್ಮ ಉಸಿರಾಟದ ಶಬ್ದ ನಮಗೆ ಕೇಳಿಸ್ಬೇಕು, ಅಷ್ಟು ನಿಧಾನವಾಗಿರ್ಬೇಕು. ಮಾಸ್ಟರ್ಸ್, ನಮ್ಮ ದೇಹವನ್ನ ರಿಲ್ಯಾಕ್ಸ್ ಮಾಡೋಣ 3 ಬಾರಿ. ಎಲ್ಲರೂ ದೈಹಿಕವಾಗಿ ವಿಶ್ರಾಂತಿ ಆಗಿದ್ದೀವಿ ಅಂದ್ಕೊಳ್ಳೋಣ ಮಾಸ್ಟರ್ಸ್. ಕಾಲಿನಿಂದ ತಲೆಯವರೆಗೆ, ಪಾದಗಳು, ಕಾಲುಗಳು, ಮೊಳಕಾಲು, ತೊಡೆಗಳು, ನಮ್ಮ ಸೊಂಟದ ಭಾಗ, ಹೊಟ್ಟೆಯ ಭಾಗ, ಎದೆಯ ಭಾಗ, ಬೆನ್ನು ಹುರಿ, 2 ಭುಜಗಳು, ಕೈಗಳು, ಮೊಣಕೈ, ಅಂಗೈ, ಹಾಗೆ ಕುತ್ತಿಗೆಯ ಭಾಗ, ಮುಖದ ಭಾಗ, ತಲೆಯ ಭಾಗ, ತಲೆಯ ಹಿಂಭಾಗ, ಹೀಗೆ ನಮ್ಮ ಇಡೀ ದೇಹವನ್ನು ಒಂದು ಬಾರಿ ಗಮನಿಸಿ ವಿಶ್ರಾಂತವಾಗಿದೆ ಅಂತ ಅಂದ್ಕೊಳ್ಳೋಣ. ನಮ್ಮ ದೇಹ ಈಗ ವಿಶ್ರಾಂತವಾಗಿದೆ, ರಿಲ್ಯಾಕ್ಸ್ ಆಗಿದೆ. ಈಗ ಮನಸ್ಸಿಗೆ ವಿಶ್ರಾಂತಿ ಕೊಡ್ಬೇಕಂದ್ರೆ ಧ್ಯಾನ ಮಾಡಬೇಕು. ಅದುವೇ ಆನಾಪಾನಾಸತಿ ಧ್ಯಾನ. ಆನ ಅಂದರೆ ಒಳಗೆ ಹೋಗುವ ಉಸಿರು, ಅಪಾನ ಅಂದರೆ ಹೊರಗಡೆ ಬರುವಂತಹ ಉಸಿರು. ಇದನ್ನ ಪತ್ರಿಜಿಯವರು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಂತಹ ಧ್ಯಾನ. ಅತಿ ಸರಳವಾದ, ಸುಲಭವಾದ, ಎಲ್ಲರೂ ಮಾಡಬಹುದಾದಂತಹ ಧ್ಯಾನ ಮಾಸ್ಟರ್ಸ್. ಎಲ್ಲರೂ ಆನಾಪಾನಸತಿಯಲ್ಲಿ ಮಗ್ನರಾಗೋಣ. ಕಣ್ಣು ಮುಚ್ಚಿ ನಮ್ಮ ಉಸಿರಾಟವನ್ನು ಮಾತ್ರ ಗಮನಿಸೋಣ ಮಾಸ್ಟರ್ಸ್. ಉಸಿರೇ ಗುರು, ಶ್ವಾಸವೇ ಗುರು. ಆ ಶ್ವಾಸವನ್ನು ಗಮನಿಸುತ್ತಾ ಶೂನ್ಯ ಸ್ಥಿತಿಗೆ ಹೋಗೋಣ ಮಾಸ್ಟರ್ಸ್. ಶೂನ್ಯ ಸ್ಥಿತಿಗೆ ಹೋದಾಗ ಬ್ರಹ್ಮಾಂಡದಿಂದ ಬಂದಂತಹ ಕಾಸ್ಮಿಕ್ ಎನರ್ಜಿ ಅಥವಾ ಪ್ರಾಣಶಕ್ತಿ ನಮ್ಮ ಇಡೀ ದೇಹದಲ್ಲಿ ಹರಿದಾಡ್ತಾ ಇದೆ ಅಂತ ಭಾವಿಸ್ತಾ ಎಲ್ಲರೂ ಆಳವಾದ ಧ್ಯಾನಕ್ಕೆ ಹೋಗೋಣ. 20 ನಿಮಿಷ ಸಂಗೀತ ಧ್ಯಾನ, 10 ನಿಮಿಷ ಮೌನ ಧ್ಯಾನ. ಎಲ್ಲರೂ ಧ್ಯಾನಸ್ಥರಾಗೋಣ ಮಾಸ್ಟರ್ಸ್. ಮೇಡಮ್, ಮ್ಯೂಸಿಕ್ ಹಾಕಿ 20 ನಿಮಿಷ, 10 ನಿಮಿಷ ಮೌನ ಧ್ಯಾನ.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಯಾರು ಕಣ್ಣು ತೆಗಿಬೇಡಿ ಮಾಸ್ಟರ್ಸ್.
ಮಾಸ್ಟರ್ಸ್, ಇನ್ನು ಕೇವಲ 2 ನಿಮಿಷಗಳು. ಯಾರು ಕಣ್ಣು ತೆಗೆಯಬೇಡಿ. ಮಾಸ್ಟರ್ಸ್, 30 ಸೆಕೆಂಡುಗಳಿವೆ. ಎಲ್ಲರೂ ಆಳವಾದ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬನ್ನಿ ಮಾಸ್ಟರ್ಸ್. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಮರಳೋಣ. ಎಲ್ಲರೂ ನಿಧಾನವಾಗಿ ಕಾಲುಗಳನ್ನು ಬಿಡಿಸ್ಕೊಳ್ಳಿ, ಕೈಗಳನ್ನು ಬಿಡಿಸ್ಕೊಂಡು ಕೈಗಳನ್ನು ಕಣ್ಣುಗಳ ಮೇಲೆ 5 ಸೆಕೆಂಡುಗಳವರೆಗೆ ಸ್ಪರ್ಶಿಸೋಣ ಮಾಸ್ಟರ್ಸ್. 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನು ತೆಗೆದು ಮಗುಳು ನಗುತ್ತಾ ಕಣ್ಣನ್ನು ತೆರೆಯೋಣ ಮಾಸ್ಟರ್ಸ್. ಇಲ್ಲಿಯವರೆಗೆ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ, ಮನಸ್ಸು, ಆತ್ಮಕ್ಕೆ, ಪ್ರಕೃತಿ ಮಾತೆಗೆ, ಪತ್ರಿಜಿ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ಅದ್ಭುತವಾದ ಸಂಗೀತ ಧ್ಯಾನ ಹಾಗೂ ಮೌನ ಧ್ಯಾನಕ್ಕೆ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಗಳನ್ನು ಅರ್ಪಿಸೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಯಾರಾದರೂ ನೀರು ಬೇಕಂದ್ರೆ ಕುಡಿಬಹುದು. ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೆ ಧ್ಯಾನ ಮಾಡಿದ್ದಾಯ್ತು. ಈಗ ಜ್ಞಾನ ಹಂಚಿಕೆಯ ಸಮಯ. ಶಿವಯೋಗ ಈ ವಿಷಯವಾಗಿ ಸಾವಿತ್ರಿ ವಿಜಯನಗರಿ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ ವಿಷಯ ತಿಳಿಸ್ಲಿಕ್ಕೆ. ಈ ಹಿಂದೆ ಮೊದಲನೇ ಭಾಗವನ್ನು ತಿಳಿಸಿದ್ರು. ಈ ದಿನ ಮುಂದುವರಿದ ಭಾಗವನ್ನ ನಮಗೆಲ್ಲ ಜ್ಞಾನ ನೀಡ್ತಾ ಇದ್ದಾರೆ. ಮೇಡಮ್, ನಿಮಗೆ 4 ಗಂಟೆ 15 ನಿಮಿಷದವರೆಗೆ ಟೈಮ್ ಮೇಡಮ್. ಮೇಡಮ್ ಸಾವಿತ್ರಿ ಮೇಡಮ್. ಶರಣಾರ್ಥಿ. 4 ಗಂಟೆ 15 ನಿಮಿಷದವರೆಗೆ ನಿಮ್ ಟೈಮ್ ಮೇಡಮ್. ಮಾಸ್ಟರ್ಸ್ ಇಲ್ಲಿ ಮೇಡಮ್, ಮಾಸ್ಟರ್ಸ್ ಇಲ್ಲಿ ಒಂದು ವಿಷಯ ಎಲ್ಲರೂ ಗಮನಿಸಬೇಕಾಗಿದೆ. ನಮ್ಮ ರಂಗನಾಥ್ ಸರ್ ಮೆಸೇಜ್ ಹಾಕಿದ್ರು, ಎಲ್ಲರೂ ನೋಡಿದ್ರಿ ಅನ್ಸುತ್ತೆ. ಕರೆಕ್ಟ್ ಆಗಿ 4 ಗಂಟೆ 30 ನಿಮಿಷಕ್ಕೆ ಸೆಷನ್ ಕ್ಲೋಸ್ ಆಗುತ್ತೆ. ದಯವಿಟ್ಟು 15 ನಿಮಿಷದೊಳಗೆ ನಿಮ್ಮ ಅನಿಸಿಕೆಗಳು, ಪ್ರಶ್ನೋತ್ತರಗಳನ್ನ ಕೇಳಿ 4:30ಕ್ಕೆ ಕ್ಲೋಸ್ ಆಗುತ್ತೆ. ನಾವೆಲ್ಲರೂ ಈ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಸಮಯಕ್ಕೆ ಮಹತ್ವ ಕೊಡೋಣ ಮಾಸ್ಟರ್ಸ್. ಧನ್ಯವಾದಗಳು ಮೇಡಮ್. ಈ ಒಂದು ವೇದಿಕೆಗೆ ನಿಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಮುಂದುವರಿಸಿ ಮೇಡಮ್ ನೀವು. ಧನ್ಯವಾದಗಳು. ಅಂದ್ರೆ ನನಗೆ ಒಂದ್ ಸ್ವಲ್ಪ ಸಮಯ ಆದ ಮೇಲೆ ಸೂಚನೆ ಕೊಡಿ, ಯಾಕಂದ್ರೆ ಹೇಳುವಾಗ ನನಗೆ ಅಷ್ಟು ಲಕ್ಷ್ಯ ಇರೋದಿಲ್ಲ. ಓಕೆ, ಹೇಳ್ತೀನಿ ಮೇಡಮ್. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುವೆ ಸತ್ಕ್ರಿಯ ಆಗರವೆ, ಸುಜ್ಞಾನ ಸಾಗರವೆ, ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂ ಬೇಗ ಕರ್ತೆಯಾಗು. 12ನೇ ಶತಮಾನವನ್ನು ಚರಚುಳ್ಳುತ್ತಾ ಬಸವಾದಿ ಪರಂಪರೆಗಳ ಹಣ್ಣುಂಡಲ್ಲಿ ಸ್ಮರಿಸಿಕೊಳ್ಳುತ್ತಾ ಎಲ್ಲ ಅನುಭಾವಿಗಳು, ಪತ್ರಿಜಿಯವರು, ಜ್ಞಾನಿಗಳು, ಸಾಧು ಸಂತರ ಪ್ರತಿಯೊಬ್ಬರ ಅಂತರಂಗದಲ್ಲಿ ಅಡಗಿರುವಂತ ಆಹಾ ಮಹಾ ಶಿವ ಚೈತನ್ಯಕ್ಕೆ ಅನಂತನಂತ ಶರಣಾರ್ಥಿಗಳು.
ಅದೇ ಪ್ರಕಾರ ಎಲ್ಲ ನನ್ನ ಆತ್ಮೀಯ ಶರಣೆಯರೇ, ನನ್ನ ಬಂಧುಗಳೆಲ್ಲರಿಗೂ ಸಹಿತ ಅನಂತ ಶರಣು ಶರಣಾರ್ಥಿಗಳು. ಇವಾಗ ಶಿವಯೋಗದ 2ನೇ ಭಾಗ. ಶಿವಯೋಗ ಮೊದಲೇ ಭಾಗ ಹೇಳಿ 1 ತಿಂಗಳಾಯ್ತು. ಆದ್ರೂ ಸಹಿತ ಏನ್ ಹೇಳಿದಂತೆ ಕೃಷಿ ನನ್ ಲಕ್ಷ್ಯ ಇಲ್ಲ. ಕಾರಣ ಅದು ಮತ್ತೊಮ್ಮೆ ರಿಪೀಟ್ ನಾನು ಕೇಳಲೇ ಇಲ್ಲದು. ನಾನು ಅವಾಗ ಏನ ಸರಿ ಅನ್ಸ್ತು ನಾನು ಹಾಗೆ ಹೇಳ್ಬಿಟ್ಟೆ. ಆದ್ರೂ ಸ್ವಲ್ಪ ಮನದಲ್ಲಿ ನೆನೆಸಿಕೊಂಡು ಅದನ್ನು ಶಿವಯೋಗ ಅಂದ್ರೆ ಶಿವ ಯೋಗ, ಆ ಮಂಗಳಕರವಾದಂತ ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಆದಂತ ಆ ಜಗದಾಕಾರವಾಗಿರುವಂತ ಆ ಪರಮಾತ್ಮನೊಂದಿಗೆ ಯೋಗ ಅಂದ್ರೆ ಕೂಡೋದು. ಆ ಶಿವಯೋಗದಲ್ಲಿ ಕೂಡಬೇಕಾದ್ರೆ ನಮ್ಮಲ್ಲಿ ಏನ್ ಆಗಬೇಕಂತ ಅಂದ್ರೆ ನಾವು ಮನಸ್ಸನ್ನು ನಮ್ಮದು ಸ್ಥಿರತೆಯಿಂದ ಇಟ್ಕೋಬೇಕು. ಮನಸ್ಸು ಏಕಾಂತದಲ್ಲಿ ಇರಬೇಕು. ಆಮೇಲೆ ಅಂಗ ಗುಣಗಳೆಲ್ಲ ಹೋಗಿ ಲಿಂಗ ಗುಣಗಳ ಆಗಬೇಕು. ಜೀವ ಹೋಗಿ ಶಿವ ಅನ್ನುವಂತ ಭಾವನೆಗಳು ನಮ್ಮಲ್ಲಿ ಅಡಕವಾಗಿರಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿ ಒಂದು ಸ್ವಲ್ಪ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದೆ ಹೋಸಲ. ಅದರ ಮುಂದಿನ ಭಾಗ ಏನು ಅಂತ ಕೇಳಿದಾಗ ನಾವೆಲ್ಲರೂ ಶಿವಯೋಗ ಅಂದ್ರೆ ನಮ್ಮ ಮನಸ್ಸು ಯಾವ ರೀತಿ ನಮ್ಮ ಅಂಗಗುಣಗಳಂತ ಹೇಳಿದೆ ನಾನು. ಅಂಗಗುಣಗಳಂದ್ರ ಒಂದ ಕಡೆ ಶರಣರು ಹೇಳ್ತಾ ಇದಾರ. ಏನ್ ಹೇಳ್ತಾ ಇದಾರ ಅಂತ ಕೇಳಿದ್ರ, ನಮ್ಮ ಪ್ರತಿಯೊಂದು ಅವಯವಗಳು ಯಾವ ರೀತಿ ನಾವು ನೋಡುವ ವಸ್ತುಗಳೆಲ್ಲ ಶಿವಮಯವಾಗಿ ಕಾಣಬೇಕು. ನಾವು ಆಡುವ ಮಾತುಗಳೆಲ್ಲ ಅವು ಪ್ರಸಾದಮಯವಾಗಬೇಕು. ಕೇಳುವ ಶಬ್ದಗಳೆಲ್ಲ ಶಿವ ಮಂತ್ರಗಳ ಆಗಬೇಕು. ಅಷ್ಟೇ ಅಲ್ಲ, ನಮ್ಮಲ್ಲೇ ಸಂಪೂರ್ಣವಾಗಿ ಆ ಶಿವಮಯವಾದಂತ ಆ ನಮ್ಮ ಭಾವನೆಗಳು ನಮ್ಮಲ್ಲಿ ಯಾವಾಗ ಅಡಕವಾಗ್ತಾವೋ ಆವಾಗ ನಾವು ಶಿವನ ಸಾಮೀಪ್ಯ ಅಥವಾ ಶಿವನೇ ನಾವು ಆಗುವುದಕ್ಕೆ ಒಂದು ಏನಾಗ್ತದ ನಮ್ಮಲ್ಲೇ ತಯಾರಿ ಆಗ್ತದ. ಅಂದ್ರೆ ನಾವು ಯಾವುದೇ ಒಂದು ಊರಿಗೆ ಹೋಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ನಾವು ಸಮಯಕ್ಕೆ ತಕ್ಕಂತೆ ಹೋಗ್ಬೇಕು, ನಾವು ಬಟ್ಟೆ ಬರೆಗಳನ್ನು ತಗೊಳ್ಬೇಕು. ಹಾಗೆ ಆ ಶಿವನ ಅನ್ನುವಂತ ಊರಿನಿಂದ ಶಿವನ ಸಾಮೀಪ್ಯ ಹೋಗಬೇಕಾದ್ರೆ ನಾವು ಒಂದ್ ಸ್ವಲ್ಪ ಏನ್ ಮಾಡ್ಬೇಕು, ಸ್ವಲ್ಪ ತಯಾರಿ ರೆಡಿ ಆಗಬೇಕು ಅಂತ. ಹಾಗಾದ್ರೆ ನಾವು ಮನಸ್ಸಿನಿಂದ ನಾವು ಭಾವನಾತ್ಮಕವಾಗಿ ಹೋಗಿ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಿ ಸೂಕ್ಷ್ಮದಿಂದ ನಾವು ಏನ್ ಮಾಡ್ಬೇಕು, ಕಾರಣ ಶರೀರದಲ್ಲಿ ನಾವು ಅಂತರಂಗದ ಪಯಣ ಮಾಡ್ಬೇಕು. ಕಾರಣ ಶರೀರದಲ್ಲಿ ಪಯಣ ಮಾಡಬೇಕಾದ್ರೆ ಅವಾಗ ಯಾವ ರೀತಿ ಎಲ್ಲ ಹೃದಯದಲ್ಲಿ ಮೂರ್ತಿಗೊಂಡ ಪ್ರಾಣಲಿಂಗೇಶ್ವರ ಅಂತ ಹೇಳ್ತಾರೆ. ಇದು ಪ್ರಾಣಲಿಂಗೇಶ್ವರ, ಎಲ್ಲ ಹೃದಯದಲ್ಲಿ ಮೂರ್ತಿಗೊಂಡ ಪ್ರಾಣಲಿಂಗೇಶ್ವರ. ಅಲ್ಲಿ ಯಾವ ರೀತಿ ಎನ್ನ ಕ್ಷಮೆಯೇ ಅಭಿಷೇಕ ಅಂದ್ರ ನನ್ನಲ್ಲಿರುವಂತ ಕ್ಷಮಾಗುಣ ಏನದಲ್ಲ ಪ್ರತಿಯೊಬ್ಬರಲ್ಲಿ ಒಂದು ಯಾವ ರೀತಿ ಅಭಿಷೇಕ ಮಾಡ್ಬೇಕು. ನಾವು ಅಷ್ಟವಿಧಾರ್ಚನೆ ನಾವು ಈ ಒಂದು ಮೂರ್ತಿ ಪೂಜೆಗಳನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ನಮ್ಮ ಪ್ರಾಣಲಿಂಗಕ್ಕೆ ಪೂಜೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ಎನ್ನ ಕ್ಷಮೆಯೇ ಅಭಿಷೇಕ. ಆಮೇಲೆ ಎನ್ನ ಚಿದ್ರೂಪವೇ ಭಸ್ಮ. ಎನ್ನ ಚಿದ್ರೂಪ ಅಂದ್ರ ನನ್ನ ಸತ್ಯವಾದ ರೂಪ, ಆ ಭಗವಂತನ ಸ್ವರೂಪ ಏನದ ಅದುವೇ ನಮಗೆ ಭಸ್ಮ. ಆಮೇಲೆ ಸಮಾಧಿ ಸಂಪತ್ತೆ ಗಂಧ, ಶ್ರೀಗಂಧ ಬೇಕಲ್ರದು ನಮ್ಗೆ. ಆ ಯಾವ ರೀತಿ ಹೊರಗಡೆ ಎಲ್ಲ ಸಮಾಧಿ ಸಂಪತ್ತಿ ಗಂಧ ಅಂದ್ರೆ ನಾವು ಧ್ಯಾನದಲ್ಲಿ ಕುಂತಾಗ ನಮ್ಮನ್ನೇ ನಾವು ಮರೆತು ಸಮಾಧಿ ಸ್ಥಿತಿಗೆ ನಾವು ಹೋದಾಗ ಒಂದು ಶಾಂತಿಮಯ ವಾತಾವರಣ ನಮಗೆ ಉಂಟಾಗುತ್ತಿದ್ರ ಅದುವೇ ಗಂಧ, ಅದುವೇ ಶ್ರೀಗಂಧ ಅಂತ ನಾವು ಹೇಳ್ಬೋದು. ಸಮಾಧಿ ಸಂಪತ್ತೇ ಗಂಧ. ಆಮೇಲೆ ಎನ್ನ ನಿರಹಂಕಾರವೇ ಅಕ್ಷತೆ. ನಾವು ಅಕ್ಷತೆಯನ್ನು ಏರ್ಸ್ತಾವಲ್ಲ ಹೊರಗಡೆ, ಎನ್ನ ನಿರಹಂಕಾರವೇ, ಎಲ್ಲಿ ಅಹಂಕಾರ ಶೂನ್ಯವಾಗಿರ್ತದೆಯೋ ಅದುವೇ ನಿಜವಾದ ನಿರಹಂಕಾರ ಅನ್ಸ್ಬೋದದ. ಆ ನಿರಹಂಕಾರವೇ ಅಕ್ಷತೆ. ಅಂತ ಅಕ್ಷತೆಯನ್ನು ಏರಿಸಲು ನಾವು ಪ್ರಾಣಲಿಂಗ ಪೂಜೆಗೆ ನಾವು ತಯಾರಿ ಮಾಡಿಕೊಳ್ಳಬೇಕು. ಯಾವಾಗ ಭಾವಲಿಂಗಕ್ಕೆ ಹೋಗಿ ಸಮಾಧಿ ಸ್ಥಿತಿಗೆ ಹೋಗಿ ನಾವು ಶಿವನಲ್ಲಿ ಯೋಗ ಶಿವನೊಂದಿಗೆ ಒಂದಾಗಬೇಕಾದ್ರೆ ಮೊದಲು ನಾವು ಪೂರ್ವ ತಯಾರಿ ಇದೋರದು. ಅಷ್ಟೇ ಅಲ್ಲ, ಎನ್ನ ಅರಿವು ಆಚಾರ ಅನುಭವವೇ ತ್ರಿದಲ. ತ್ರಿದಲ ಅಂದ್ರೆ ಪತ್ರಿ ಬಿಲ್ವ ಅಂತ ಹೇಳ್ತೀವಲ್ದು ಅದು. ಅರಿವು ಆಚಾರ ಅನುಭವ ಅನ್ನುವಂತ ತ್ರಿದಲವನ್ನು ಏರಿಸಬೇಕು ನಾವು. ನೋಡು, ಅನುಭವ ಬಹಳ ಹೌದು. ಅರಿವು ಅಂದ್ರೆ ಎಲ್ಲಿರ್ತದ ನಮ್ಮಲ್ಲಿ? ಗುರು ಅಂದ್ರೆ ಯಾರು? ನಮ್ಮಲ್ಲಿರುವಂತ ಅರಿವೇ ನಮಗೆ ಗುರು. ಅಂದ್ರೆ ನಮ್ಮ ಒಳಗೆ ಬರ್ತದ ಅಷ್ಟಾವರಣ ಪಂಚಾಚಾರ ಶತಸ್ಥಾನ ಅಂತ ಬರ್ತದಲ್ಲ, ಅದರಲ್ಲಿ ಏನ್ ಮಾಡ್ಬೇಕಾಗ್ತಿದ್ರು, ಅರಿವು ಅನ್ನುವಂತ ಗುರು, ಆಚಾರ ಅನ್ನುವಂತ ಅದು ಏನಾಗ್ತದ ಲಿಂಗ, ಅನುಭವ ಅನ್ನುವಂತ ಜಂಗಮ. ಅರಿವು ಆಚಾರ ಅನುಭವ ಅಂದ್ರೆ ಅರಿವು ಅನ್ನುವಂತ ಗುರು, ಆಚಾರ ಅನ್ನುವಂತ ಲಿಂಗ,
ಅಣಭಾವ ಅನ್ನುವಂತ ಜಂಗಮ. ಇದು ತ್ರಿದಲ ಅಂದ್ರ ಪತ್ರಿ ಬಿಲ್ವ ಅಂತ ಹೇಳ್ಬೋದು. ಇದು ಏನು ಎನ್ನ ಅರಿವು ಆಚಾರ ಅನುಭಾವವೇ ತ್ರಿದಲ ಆಯ್ತು. ಇನ್ನೇನ್ ಬೇಕು? ಪುಷ್ಪ ಬೇಕಲ್ವಾ? ಪುಷ್ಪ ಅಂದ್ರೆ ಯಾವುದು? ಎನ್ನ ವೈರಾಗ್ಯವೇ ಪುಷ್ಪ, ಪುಷ್ಪದ ಮಾಲೆ. ಎನ್ನ ವೈರಾಗ್ಯ ನೋಡ್ರಿ ಯಾವ ರೀತಿ ವೈರಾಗ್ಯ ಅಂದ್ರೆ ಇದೆಲ್ಲ ನಮ್ಮ ಜೀವನ ಬಿಟ್ಟು ಹೋಗೋದ ವೈರಾಗ್ಯ ಅಲ್ಲ, ಅದರೊಳಗೆ ಇದ್ದುಕೊಂಡು ಇಲ್ಲದಂತೆ ಇರುವುದೇ ವೈರಾಗ್ಯ. ನಾವು ಚರ್ಚಿಗೆ ಅದರೊಂದಿಗೆ ನಾವು ಸಂಪರ್ಕ ಯಾವ ರೀತಿ, ನಾವು ಒಂದೇನಾದ್ರೂ ಒಂದು ವಾಸನೆ ತಗೊಳ್ಬೇಕಾದ್ರೆ ಅದು ಆಚಾರ ಲಿಂಗಕ್ಕೆ ಅರ್ಪಣೆ, ನಾವು ನೋಡುವುದೆಲ್ಲ ಶಿವಲಿಂಗಕ್ಕೆ ಅರ್ಪಣೆ, ಆಮೇಲೆ ನಾವು ಮಾತನಾಡುವುದೆಲ್ಲ ಆಚಾರ ಲಿಂಗ, ಇದು ಗುರುಲಿಂಗಕ್ಕೆ ಅರ್ಪಣೆ, ಕೇಳುವುದೆಲ್ಲ ಇದು ಪ್ರಸಾದ ಲಿಂಗಕ್ಕೆ ಅರ್ಪಣೆ. ಈ ರೀತಿ ನಾವು ಭಾವನಾತ್ಮಕವಾಗಿ ನಾವು ಪೂಜೆಯನ್ನ ಮಾಡಿದಾದ್ರೆ ಅದು ವೈರಾಗ್ಯ ಭಾವ ಬರ್ತದ್ರದು. ಅಂದ್ರೆ ಇದ್ದು ಇಲ್ಲದಂತೆ ಇದು ವೈರಾಗ್ಯವೇ ಪುಷ್ಪದ ಮಾಲೆ ಅಂತ ನಾವು ಹೇಳ್ಬೋದು. ಇನ್ನು ಸದ್ವಿವೇಕವೇ ವಸ್ತ್ರ, ವಸ್ತ್ರ ಬೇಕಲ್ಲಿ. ಸದ್ವಿವೇಕವೇ, ಸದ್ವಿವೇಕ ಅಂದ್ರೆ ಒಳ್ಳೆಯ ವಿವೇಕ ಉಳ್ಳವರಾಗಿರ್ಬೇಕು ನಾವು, ಅದು ಸದ್ವಿವೇಕವೇ ವಸ್ತ್ರ. ಆಮೇಲೆ ಸತ್ಯವೇ ದಿವ್ಯಾಭರಣ. ನೋಡ್ರಿ ನಮ್ಮಲ್ಲಿ ಸತ್ಯ ಅನ್ನೋದನ್ನದಲ್ರಿ ಅದು ಆ ದಿವ್ಯ ಆಭರಣ. ದಿವ್ಯ ಅಂದ್ರೆ ಬೆಳಕು, ಆ ಬೆಳಕಿನ ಆಭರಣ ಯಾವುದು ಅಂತ ಕೇಳಿದ್ರ ಸತ್ಯವೇ ದಿವ್ಯಾಭರಣ. ಆಮೇಲೆ ಎನ್ನ ವಿಶ್ವಾಸವೇ ಧೂಪ. ನೋಡ್ರಿ ನಮಗೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಬೇಕಲ್ರದು. ನಮಗೆ ನಮ್ಮ ಮೇಲೆ ವಿಶ್ವಾಸ ಇಲ್ದಿದ್ರೆ ಬೇರೆದ ಕಡೆ ವಿಶ್ವಾಸ ಇಲ್ದಿದ್ರೆ ಏನು ಉಪಯೋಗದು? ಅದಕ್ಕೆ ಮೊದಲು ನಾನಂದ್ರೇನ ನನ್ನ ಅಂತರಂಗದಲ್ಲಿ ಅಡಗಿರುವಂತ ಆ ಮಹಾ ಚೈತನ್ಯದ ಬಗ್ಗೆ ವಿಶ್ವಾಸ ಬೇಕರದು. ಅಂಥದ್ದು ಒಂದು ನೋಡ್ರಿ ಏನ್ ಹೇಳಿದ್ರೂ ಸದ್ವಿವೇಕ ವಸ್ತ್ರ ಆತು, ಎನ್ನ ಸತ್ಯವೇ ದಿವ್ಯಾಭರಣ, ಎನ್ನ ವಿಶ್ವಾಸವೇ ಧೂಪ. ಹೌದಾ? ಆಮೇಲೆ ಎನ್ನ ದಿವ್ಯ ಜ್ಞಾನವೇ ದೀಪ. ದಿವ್ಯ ಜ್ಞಾನ ನನ್ನ ನಿಜವಾದ ಜ್ಞಾನ, ದಿವ್ಯ ಬೆಳಕಿನ ಹೋಗುವಂತ ಅಂತ ದಿವ್ಯ ಜ್ಞಾನ ಏನೈತಲ್ರಿ, ಹಿಂದು ಮುಂದು ಇಂದು ಎಂದೆಂದು ಅಳಿಸಲಾರಂತ, ಎಂದೆಂದು ಅದರ ಬಗ್ಗೆ ಅಸತ್ಯವಾದಂತ ಮಾತುಗಳು ಬರಲಾರಂತದ್ದು ಯಾವ್ದು ಜ್ಞಾನ ಅನ್ಸ್ತದ ಅದುವೇ ದಿವ್ಯ ಜ್ಞಾನ ಅನ್ಸ್ಕೋತ. ಅಂಥ ದಿವ್ಯ ಜ್ಞಾನ ಅನ್ನುವಂತ ದೀಪ. ಆಮೇಲೆ ಎನ್ನ ನಿಭ್ರಾಂತಿಯೇ ನೈವೇದ್ಯ. ನೋಡ್ರಿ ನಮ್ಮಲ್ಲಿ ಭ್ರಾಂತಿ ಅನ್ನೋದ್ರಿ ಯಾವುದು ನಿಭ್ರಾಂತಿ ಅನ್ನುವಂತ ಒಂದು ನೈವೇದ್ಯವನ್ನು ನಾವು ಅದು ಅರ್ಪಣೆ ಮಾಡಬೇಕು. ಆಮೇಲೆ ಎನ್ನ ನಿರ್ವೀಕ್ಷಯವೇ ತಾಂಬೂಲ. ಎನ್ನ ನಿರ್ವೀಕ್ಷಯವೇ ತಾಂಬೂಲ. ನೋಡ್ರಿ ತಾಂಬೂಲ ಎಷ್ಟಿರ್ತದ್ರಿ ಅಷ್ಟ ತಗೊಳ್ಬೇಕಾದ್ರೂ ಸಹಿತ ಅಂತ ಯಾವುದೇ ರೀತಿಯಿಂದ ಅಲ್ಲಿ ಸಮಸ್ಯೆಗಳು ಇಲ್ಲದಂತ ನಿರ್ವೀಕ್ಷೆ ಇರುವಂತ ಒಂದು ತಾಂಬೂಲವನ್ನ ಅರ್ಪಣೆ ಮಾಡ್ಬೇಕು. ಇನ್ನು ಯಾವುದು ಗಂಟೆ, ಗಂಟೆ ಬೇಕಲ್ರಿ. ಯಾವ್ದು ಗಂಟೆ? ಪ್ರಾಣಲಿಂಗ ಪೂಜೆಗೆ ಯಾವ್ದು ಗಂಟೆ ಅಂತ ಕೇಳಿದ್ರ ಎನ್ನ ಮೌನವೇ ಗಂಟೆ. ನಾವು ಎಷ್ಟು ಸಾಧ್ಯತೆ ಎಲ್ಲಿ ಅವಶ್ಯಕತೆ ಐತೆ ಅಲ್ಲಷ್ಟು ಮಾತ್ರ ಜ್ಞಾನದ ಬಗ್ಗೆ ಮಾತನಾಡೋಣ, ಶಿವನ ಆಚಾರ ವಿಚಾರಗಳನ್ನ ಅನುಸರಿಸಿ ಮಾತಾಡೋಣ. ಲೌಕಿಕದೊಂದಿಗೆ ನಾವು ಚಿಂತನದಿಂದ ದೂರ ಇದ್ದುಕೊಂಡು ನಾವು ನಮ್ಮೊಳಗ ನಾವು ನಿಧಾನವಾಗಿ ಒಳಹೊಕ್ಕು ಶಿವನ ಆನಂದದಲ್ಲಿ ಲೀನವಾಗೋಣ. ಅಂದ್ರೆ ಅಲ್ಲಿ ಏನಾಗ್ತದ? ಮೌನವೇ ಘಂಟೆ. ಹೊರಗಿನ ಮೌನ ಇರಬಹುದು, ಆದ ಒಳಗಿನ ನಾದಗಳು ನಮಗೆ ಕೇಳಿಸ್ತಾ ಇರ್ತಾವ ನೋಡ್ರಿದು. ಯಾವ ನಾದ ನೋಡ್ರಿದು, ಎಂಥ ಒಂದು ಸುಂದರವಾದ ನಾದ ಕೇಳಿಸ್ತಾ ಇರ್ತಾವ. ಅಂತ ನಾದದೊಂದಿಗೆ ನಾವು ಲೀನ ಆಗೋದನ್ನ ನಮ್ಮ ಘಂಟೆ. ಆಮೇಲೆ ಎನ್ನ ನಿರ್ವಿಕಲ್ಪನೆಯೇ ಪ್ರದಕ್ಷಿಣೆ. ಯಾವುದೇ ರೀತಿ ಕಲ್ಪನೆಗೆ ನಾವು ಅವಕಾಶ ಕೊಡಬಾರ್ದ್ರಿದು. ಅಲ್ಲಿ ಹಾಗೆದ, ಇಲ್ಲಿ ಹೀಗೆದ, ಅಲ್ಲಿ ಹೋದಾಗ ಹೀಗಾಗುತ್ತೆ, ಇಲ್ಲಿ ಹೋದಾಗ ಹೀಗಾಗುತ್ತೆ, ಅಲ್ಲಿ ಹಾಗೆದಂತ ಬೇಡವೇ ಬೇಡ. ಎಲ್ಲಿ ನಾವು ನಿರ್ವಿಕಲ್ಪನೆ ಅದು ಪ್ರದಕ್ಷಿಣೆ. ಆಮೇಲೆ ಎನ್ನ ಶುದ್ಧಿ ನಮಸ್ಕಾರ. ನಮಗ್ ನಮಸ್ಕಾರ ಬೇಕಲ್ರದು ಯಾವುದು? ನಮ್ಮ ಶುದ್ಧಿ ನಮಸ್ಕಾರ. ಈ ರೀತಿ ಎನ್ನ ಅಂತಃಕರಣದಿಂದ ಮಾಡುವ ಸೇವೆ ಉಪಚಾರಗಳು ಇದು ಯಾವ ರೀತಿ ಇದಾವೆ? ನಾವು ಹೊರಗಿನ ಕೈ ಬಾಯಿ ಮುಖ ಇದೆಲ್ಲ ಬೇಕಾಗಿಲ್ಲ. ನಾವು ಯಾವ ರೀತಿ ಅಂತ ಕೇಳ್ರ ಎನ್ನ ಅಂತಃಕರಣದಿಂದ ಮಾಡುವ ಸೇವೆ ಉಪಚಾರಗಳು ಈ ಪರಿಯಲ್ಲಿ ಈ ರೀತಿಯಾಗಿ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಪ್ರಾಣ ಲಿಂಗದ ಪೂಜೆಯ ಮಾಡಿ ಬಾಹ್ಯ ಕ್ರಿಯೆಗಳೆಲ್ಲ ಮರೆದನೆಯ. ನೋಡ್ರಿ ಬಾಹ್ಯ ಕ್ರಿಯೆಗಳೆಲ್ಲ ಮರೆತು ಬಿಟ್ಟು ಅಂತಾರೆ. ಯಾವ ಅಂತರಂಗದಲ್ಲಿ ಅಡಗಿರುವಂತ ನಮ್ಮ ಪ್ರಾಣ ಲಿಂಗದ ಪೂಜೆಯೊಂದಿಗೆ ನಾವು ಬೆರೆತಾಗ ಅದನ್ನು ಸಹಜವಾಗಿ ನಮ್ಮಲ್ಲಿ ನಡೆಯಲ್ಲಿ ಅಳವಡಿಸಿಕೊಂಡಾಗ ನಮ್ಮನ್ನು ನಾವು ಮರೆತು ಬಾಹ್ಯ ಕ್ರಿಯೆಗಳನ್ನ ಮರೆತು ಹೋದು ಅಂತ ಕಸಿಂದ
ಇಲ್ಲಿ ನಾವು ಇದನ್ನ ತಯಾರಿ ಮಾಡ್ಕೋಬೇಕು. ಎಲ್ಲಿಗೆ ಹೋಗ್ಬೇಕಾದ್ರೆ ನಾವು ಶಿವಯೋಗದ ಹಂತಕ್ಕೆ ಹೋಗ್ಬೇಕಾದ್ರ ಅದಕ್ಕಾಗಿ ಶರಣರು ಹೇಳಿದಂತೆ ಏನ್ ಹೇಳಿದ್ದಾರೆ ಶರಣರು, ಈ ರೀತಿ ನಮ್ಮ ಅಲ್ಲಂಪ್ರಭು ದೇವರು ಹೇಳಿದ್ದಾರೆ, ಈ ಪ್ರಾಣಲಿಂಗದ ಪೂಜೆ ಈ ರೀತಿ ಇರುತ್ತದೆ ಕೈಕಜನ. ಅದಕ್ಕಾಗಿ ಸರ್ವ ಸಾಕ್ಷಿಗೂ ನನಗೂ ಸಂಬಂಧ ಏನಂದ್ರ ಅಂದ್ರೆ ಸರ್ವ ಸಾಕ್ಷಿಗೂ ನಮಗೂ ಒಂದು ಸಂಬಂಧ ಬೇಕಲ್ರದು. ಅದು ನಾನು ಅಂತರಾತ್ಮದಿಂದ ಬಂದಂತ ಜೀವಾತ್ಮದಲ್ಲಿ ನಿಂತುಕೊಂಡಿದೆ. ನಾನು ಯಾರು? ಅಂತರಾತ್ಮನಿಂದ ಬಂದು ನಾನು ಎಲ್ಲಿ ಕುಂತೈತಂದ್ರೆ ಜೀವಾತ್ಮದಲ್ಲಿ ನಿಂತುಕೊಂಡೈತಿ. ನನ್ನ ಹಿಡಿತ ಎಲ್ಲೈತಿ? ನನ್ ಹಿಡಿತ ಒಂದು ಬೇಕಲ್ರಿ ಹಿನ್ನೆಲೆ. ಅದು ಸೂತ್ರ ಐತಿ ಇಲ್ಲಿ. ಅದು ಎಲ್ಲೈತಿ ಅಂದ್ರ ಪ್ರತಿ ಕ್ಷಣ ಏನಾಗ್ತದ, ಒಂದು ಸಣ್ಣ ಒಂದು ಆಲೋಚನೆ ಸಹಿತ ಅಲ್ಲಿ ಏನಾಗ್ಬಿಡ್ತದ, ಆ ಸಾಕ್ಷೀಭೂತವಾಗಿರುವಂತ ಆ ಪರಮ ಚೈತನ್ಯದಲ್ಲಿ ಸೂತ್ರ ಕೂಡಿರ್ತದ್ದು. ಅದು ಆ ಸೃಷ್ಟಿಕರ್ತನಿಗೆ ಗೊತ್ತಾಗುತ್ತದು. ನಾವು ಪ್ರತಿಯೊಂದು ಕ್ಷಣಗಳನ್ನ ಪ್ರತಿಯೊಂದು ವಿಚಾರಗಳನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತ ಏಕಶಿಂದ ಎಲ್ಲವನ್ನೂ ಸೃಷ್ಟಿಸಿದವನು ಯಾರು? ಆ ಶಿವಶಕ್ತಿಯ ಪರಮಾತ್ಮನಲ್ಲಿ ಇದು ಅಡಕಾಗಿದೆ. ಆದ್ರ ಮಾನವನಲ್ಲಿ ಏನಾಗದ, ಆ ಪರಮಾತ್ಮನ ಚೈತನ್ಯ ವಿಶೇಷವಾಗಿದೆ ನೋಡ್ರದು. ಕಾರಣ ಇದೇ ಶಿವಯೋಗ ಅಥವಾ ಪ್ರಾಣಲಿಂಗದ ಪೂಜೆ, ಭಾವಲಿಂಗದ ಪೂಜೆ, ಧ್ಯಾನ, ಆಮೇಲೆ ಇಷ್ಟಲಿಂಗ ಪೂಜೆ, ತ್ರಾಟಕ ಯೋಗ, ಶಿವಯೋಗ ಮಾಡಬೇಕಂತ ವಿಶೇಷ ಜ್ಞಾನ ಮಾನವನಲ್ಲಿ ಮಾತ್ರ ಉಂಟಲ್ರಿ. ಅಥವಾ ಯಾವ್ದಾದ್ರು ಪ್ರಾಣಿಗಳಲ್ಲಿ ನಾವು ചെയ്ದಿವ? ಇಲ್ಲ. ಕಾರಣ ಇಲ್ಲಿ ನಮಗೇನು ಪರಮಾತ್ಮ ಏನು ಕೊಟ್ಟಾನ, ಒಂದು ಅರಿವು ಕೊಟ್ಟಾನ. ಈ ರೀತಿ ಹೋಗಿದ್ದಾದ್ರೆ ಹೀಗೆ ಆಗುತ್ತೆ ಅಂತ ಏಕಶಿಂದ ಒಂದು 5 ಗುಣಗಳನ್ನ ನಮ್ಮೆಲ್ಲರಲ್ಲಿ ಒಂದು ಇಂಬಿಟ್ಟಿದಾನವನು. ಅದು 5 ಗುಣಗಳು ಯಾವುವು? ಗುರು, ಲಿಂಗ, ಜಂಗಮ, ಆಮೇಲೆ ಪಾದೋದಕ, ಪ್ರಸಾದ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ. ಈ 5 ಏನ್ ಮಾಡಿದಾನ, ಒಳಗ ಇಟ್ಟಿದಾನವನು. ಅದೇ ಅರಿವು, ಆಚಾರ, ಅನುಭವ ಅಂತ ಹೇಳಿದಲ್ರದು. ಆ ರೀತಿ ಅದನ್ನ ಏನ್ ಮಾಡುವು, ಪ್ರತಿಯೊಂದು ಪ್ರಾಣಿಗಳಲ್ಲಿ ಇಲ್ಲ, ವಿಶೇಷವಾಗಿ ನಮ್ಮಲ್ಲಿ ಮಾತ್ರ, ಮಾನವನಲ್ಲಿ ಮಾತ್ರ ಇದೆ. ಆದ ಪ್ರಾಣಿಗಳಲ್ಲಿ ಏನಿದೆ ಅಂತ ಕೇಳಿದ್ರ ಅಲ್ಲಿ ಆ ಪ್ರಾಣಿ, ಎಲ್ಲ ಪ್ರಾಣಿಗಳಲ್ಲಿ ಊಟ ಇದೆ, ನಿದ್ರೆ ಇದೆ, ಸಂತಾನ ಉತ್ಪತ್ತಿ ಇದೆ, ಆಮೇಲೆ ಸಾವು ಇದೆ, ಎಲ್ಲ ಅದೇ ಇದೆ. ಆದ ವಿಶೇಷ ಜ್ಞಾನದ ಅದು ಏನದ, ಅದು ನಮ್ಮೊಳಗೆ ವಿಶೇಷವಾಗಿ ಇಟ್ಟೋಗಂದ್ರ ಯಾಕೆ ಇಟ್ಟ ಈ ರೀತಿ ಅಂದ್ರ ಅವನ ಒಂದು ಚೈತನ್ಯದ ಅನುಭವ ಆನಂದ ಆಗಬೇಕಲ್ರಿ ಆ ಶಿವನಿಗೆ. ಆ ಸೃಷ್ಟಿಯೊಳಗಿನ ಫಲವನ್ನು ಉಣ್ಣಲು ಬಂದವನು ಆ ಮಾನವ, ಆ ಪರಮಾತ್ಮ. ಆಗ ಶಿವಯೋಗದಲ್ಲಿದ್ದವರು ಏನ್ ಮಾಡಿದ್ರು, ಲಿಂಗವನ್ನು ಮುಂದೆ ಮಾಡಿ ಭೋಗಿಸಿರ್ತಾರಲ್ಲ ಅವನೇ ಶರಣ ಅಂತ ಅನ್ಸ್ಕೊಂಡ್ರು. ಆ ಮಾಯಾದಿಂದ ತುಂಬಿದವನು ಏನ್ ಮಾಡಿದನು, ತಾನೊಬ್ಬನೇ ಏನ್ ಮಾಡಿದ, ಉಂಡ. ಮಾಯಾ ಮೋಹದಿಂದ ತುಂಬಿದವನು. ಆಮೇಲೆ ಆ ದೇವರ ಸ್ವರೂಪ ಹೆಂಗದ ಅಂತ ಕೇಳಿದ್ರೆ ಅಖಂಡವಾಗಿದೆ ನೋಡ್ರಿ. ಅಖಂಡವಾಗಿದೆ ಅಂದ್ರೆ ಏನ್ರು, ನಾನು ಬೇರೆ ಇಲ್ಲ, ಶಿವ ಬೇರೆ ಇಲ್ಲ ಅಂತ ಏಕಶನ್ ತಿಳ್ಕೊಂಡು ಶಿವನಲ್ಲಿ ಏಕವಾಗುವುದು ಶಿವಯೋಗ. ಆದರೆ ಅದು ಖಂಡವಾಗಿ ಅಂದ್ರೇನು, ಆ ದೇವನು ಬೇರೆ ಮಾಡಿ ನಾನು ಬೇರೆ, ನಾನು ದೇವನನ್ನು ಪೂಜಾ ಮಾಡ್ತಾ ಇದ್ದೇನೆ ಅಂತ ನನ್ನನ್ನ ಬಿಟ್ಟು ಹೊರಗಡೆಯಿಂದ ಏನ ಪೂಜಾ ಮಾಡ್ತಲ್ಲ ಅದು ಅಖಂಡ ಅನ್ಸ್ಕೊಳ್ತದೆ. ಅಂದ್ರೆ ಬೇರೆ ಬೇರೆ, ಅದು ಬೇರೆ ನಾನು ಬೇರೆ ಅಂತ. ಅಖಂಡ ಅಂದ್ರೆ ನನ್ನನ್ನು ನಾನು ಪೂಜೆ ಮಾಡಿಕೊಳ್ಳೋದನ್ನೇ ಅಖಂಡ. ಇಷ್ಟ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ಆ ಜಪ ತಪ, ಆ ಹೋಮ ಹಯನ, ಆಮೇಲೆ ಏನೇನೋ ಕೆಲವೊಂದು ಅದು ಹಾಲು ಪೂಜೆ, ಅಭಿಷೇಕ ಪೂಜೆ, ಮತ್ತೆ ಏನೇನೋ ಕೆಲವೊಂದು ಶೈವ ಆಚಾರ ಪದ್ಧತಿ ಪ್ರಕಾರ ಏನು, ಆಮೇಲೆ ಗುಡಿಯಲ್ಲಿರುವಂತ ಆ ಯಾರು ಪೂಜಾರಿಗಳನ್ನ ಬೇರೆ, ನಾನು ಪೂಜಾ ವಸ್ತುಗಳನ್ನು ಕೊಟ್ಟು ಪೂಜೆ ಮಾಡಿಸು, ನನ್ನ ಹೆಸರ ಮಾಡಿಸು ಅಂತ ಹೇಳ್ತಾರಲ್ಲ, ಇದು ಎಲ್ಲ ಏನಾಗ್ಬಿಡ್ತದೆ, ಅದು ಖಂಡ ಆಗಿಬಿಡ್ತದೆ. ಅಂದ್ರೆ ನಮಗೆ ಏನ್ ಆನಂದ ಆಗ್ಬೇಕಾಗಿದೆ, ನನ್ನೊಳಗ ನಾನು ಕುಂತು ನನ್ನೊಳಗಿನ ನಾನಪ್ಪ ಭಗವಂತನನ್ನ, ನನ್ನೊಳಗ ನಾನು ಪರಮಾತ್ಮನನ್ನ ಅರಿವು ಆಚಾರ ಅನುಭವದ ಮುಖಾಂತರ ಅರಿತು ಬೆರೆತು ಅದರಲ್ಲಿ ಲೀನ ಆಗುವುದೇ ಶಿವಯೋಗ. ಆದ್ರೆ ಇಲ್ಲಿ ಏನಾಗ್ಬಿಡ್ತದೆ, ನಾವೆಲ್ಲರೂ ಸಹಜವಾಗಿ ನಾವು ಹೊರಗಡೆ ನೋಡ್ತಾ ಇರ್ಬೇಕಾದ್ರೆ ಅದು ಈಗ ಧ್ಯಾನದಲ್ಲಿ ಕುಂತಾಗ ನಮ್ಮನ್ನ ನಾವು ಮರೆತೆವು. ಅದು ಸಹಜವಾಗಿ ನಾವು ಏನ್ ಮಾಡ್ತಾ ಏರ್ತಾ ನಾನು ಯಾರನ್ನಂತ ಗೊತ್ತಾಗೋದಿಲ್ಲ. ಅದು ಒಂದು ಶಿವಯೋಗ ಅಂತ ನಾನು ಇಲ್ಲಿ ಹೇಳ್ಬೋದು.
ಅದಕ್ಕಾಗಿ ಒಂದ್ ಕಡೆ ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನೋಡ್ರಿ, ಮೊದಲಿನ 2 ಸಾಲುಗಳು ನಾವು ಸಹಜವಾಗಿ ಅರ್ಥ ಮಾಡಿಕೊಳ್ಬಹುದು. ಯಾಕಂದ್ರೆ ಇವನಾರು ಎಂದೆನಿಸಿ, ಇವ ನಮ್ಮೋ ಎಂದೆನಿಸ. ಆದ ಮುಂದೆ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದಾರ ನೋಡ್ರಿದು. ನಿಮ್ಮಂದ್ರೆ ಯಾರು? ಪರಮಾತ್ಮನ ಮನೆಯ ಮಗನೆಂದೆನಿಸಯ್ಯ. ನೋಡ್ರಿ, ಎಷ್ಟೊಂದು ಅರ್ಥ ಗರ್ಭಿತವಾಗಿದ್ರಿ. ಒಂದು ಸಾಲ ಬಗ್ಗೆ ನಾವು ವಿಚಾರ ಮಾಡ್ಬೇಕ್ರಿತು. ಅಂದ್ರೆ ಆ ಭಗವಂತ ಏನ್ ಮಾಡ್ತಾ ಇದ್ದಾನಂದ್ರ ಕೇಳಿದ್ರೆ, ಆ ಒಂದು ಕೆಲವೊಂದು ಆಳ ಮನುಷ್ಯರು ಬಂದು ಕೆಲ್ಸಕ್ಕೆ ಬಂದಾಗ ಅವನಿಗೆ ಒಂದು ಈ ರೀತಿ ಅಂತ ಹೇಳಿ ಅಮೌಂಟ್ ಕೊಟ್ಟು ಕಳಿಸ್ತಾ ಇದಾರೆ. ಆದ್ರೆ ಮನೆ ಮಗನಿಗೆ ಕೊಡ್ಲಿಕ್ಕೆ ಸಾಧ್ಯನಾ? ಕಾರಣ ಇಡೀ ಸಂಪತ್ತಿಗೆ ಒಡೆಯನ ಆತನು ಮಗ. ಆದ್ರೆ ನಾವು ಕೂಲಿ ಮಾಡಲು ಬಂದಂತ ಕೂಲಿಕಾರ ಆಗಬೇಕು, ಅಥವಾ ಆ ಮನೆಯ ಅಂದ್ರ ಭಗವಂತನ ಮನೆಯ ಅಥವಾ ಭಗವಂತನೇ ನಾವು ಆಗಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ನಮಗೆ ಬಿಟ್ಟ ವಿಚಾರ. ಅದಕ್ಕಾಗಿ ನಮ್ಗೆ ಏನ್ ಮಾಡ್ಬೇಕು? ನಮ್ಮ ಒಳಗಿರುವಂತ ಮೂಲ ಚಿತ್ತ ಯಾವುದು? ಓಂಕಾರ. ನಮ್ಮ ಮೂಲ ಚಿತ್ತ ಯಾವುದು? ಓಂಕಾರ. ಆ ಮೂಲ ಚಿತ್ತುವಿನಿಂದ ಹೊರಹೊಮ್ಮಿದ ನೋಡ್ರಿ, ಮೂಲ ಚಿತ್ತುವಿನಿಂದ ಹೊರಹೊಮ್ಮಿದಂತ ಚರಾಚರಗಳಲ್ಲಿಯೂ ಸಹಿತ ಏನಿದೆ? ಓಂಕಾರ ತತ್ವ ಅಡಗಿದೆ. ಓಂಕಾರ ಅಂದ್ರೆ ಬೇರೆ ಅಲ್ಲ, ಅದು ಅಕಾರ ಉಕಾರ ಮಕಾರದ ಮೂಲ ಸ್ವರೂಪನಾದ ಜಗದಗಲ ಮುಗಿಲಗಲ ಮಿಗಿಯಗಲವಾದಂತ ಬಯಲನೆ ಬೆರೆಸಿ ಬಯಲಾದಂತ ಆ ಬಯಲ ಸ್ವರೂಪ ಪರಮಾತ್ಮ. ಇಷ್ಟೇ ನಾವು ಅರ್ಥ ಮಾಡಕು. ಅಂದ್ರೆ ಮೂರ್ತಿಲೇ ಬರೋದಿಲ್ಲ ಅಂತ. ಅವನಿಲ್ಲದ ನಾವಿಲ್ಲ, ಅವನಿಲ್ಲದ ಚರಾಚರ ವಸ್ತುಗಳು ಅಲಗಾಡುದಿಲ್ಲ. ಆದ್ರೆ ಅವನ ಇದರಲ್ಲಿ ಎಲ್ಲದರಲ್ಲೇ ಅದಾನ. ಆದ್ರೂ ಸಹಿತ ನಾವು ಏನ್ ಮಾಡ್ಬೇಕು? ನಮ್ಮೊಳಗ ಅದನ್ನು ಕಾಣಬೇಕ ಅಂತ ಹೇಗಿಂದ ಆ ಓಂಕಾರ ತತ್ವ ಎಲ್ಲವೂ ಎಲ್ಲ ಕಡೆ ಅಡಗಿದೆ. ಅದು ಎಲ್ಲವನ್ನೂ ವ್ಯಾಪಿಸಿರುವಂತದ್ದು ಅಂತ ಓಂಕಾರ ತತ್ವ ಅನ್ನು ಅದು ಏನ್ ಮಾಡ್ಬೇಕು? ಶರಣರು ಹಲವಾರು ಒಂದು ತಮ್ಮದೇ ಆದಂತ ಬಸವಾದಿ ಶರಣರಾಗ್ಲಿ, ತತ್ವ ಪದಗಳಾಗ್ಲಿ, ಅಥವಾ ಪತ್ರಿಜಿಯವರಾಗ್ಲಿ, ಹಲವು ಯಾವ ರೀತಿ ನಮ್ಮ ಮನಮುಟ್ಟುವಂತೆ ಅದನ್ನು ಶಬ್ದಗಳ ಮುಖಾಂತರ ಹಿಡಿದಿಟ್ಟಿದ್ದಾರೆ. ಅದನ್ನು ಏನ್ ಮಾಡಿದ್ರು? ಬರೇ ತಮ್ಮೊಳಗಿರುವಂತ ಭಾವನೆಗಳನ್ನು ಕೆಲವೊಂದು ಶಬ್ದಗಳಲ್ಲಿ ಮುಖಾಂತರ ಹಿಡಿದಿಟ್ಟು ನಮಗೆ ಯಾವ ರೀತಿ ಕೊಟ್ಟಾರ? ನಮಗೆ ಭಾವನೆಗಳಲ್ಲಿ ಸ್ಫುರಣ ಆಗಬೇಕು. ನಮಗೆ ಯಾವ ರೀತಿ ರೋಮಾಂಚನ ಆಗ್ತದ ನೋಡ್ರಿ ಕೆಲವೊಂದು ವಚನಗಳನ್ನು ಅಥವಾ ಒಂದು ಆ ತತ್ವಗಳನ್ನು ಓದಿದಾಗ. ಅಂತ ರೋಮಾಂಚನ ಆಗ್ಬೇಕಾದ್ರ ನಾವ್ ಏನ್ ಮಾಡ್ಬೇಕು? ಪ್ರತಿನಿತ್ಯ ಈಗ ತಾವೆಲ್ಲ ಹೇಳ್ತಾರದು ಸ್ವಾಧ್ಯಾಯ ಅಂತ ಹೇಳಿ. ಸ್ವಾಧ್ಯಾಯ ಅಂದ್ರೆ ಏನು? ಬರೇ ನಾವು ಓದಿ ಬಡಬಡಿಸೋದು ಅಷ್ಟಲ್ಲ, ಬರೀ ಇನ್ನೊಬ್ಬರಿಗೆ ನಾವು ಇಷ್ಟು ಚೆನ್ನಾಗಿ ಓದ್ತೀವಿ ಅಂತಂದು ಶಬ್ದಗಳ ಓದೋದು ಮಹತ್ವ ಅಲ್ಲ, ಆ ಶಬ್ದಗಳಲ್ಲಿ ಇರುವಂತ ಅರ್ಥ. ಅದು ಅರ್ಥ ನಮ್ಮ ಹೃದಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ನರನಾಡಿಗಳಲ್ಲಿ ಯಾವ ರೀತಿ ರೋಮಾಂಚನ ಆಗ್ತದಂತ ಏಕಶಿಂದ ಅನುಭವಿಸ್ಬೇಕದ್ದು. ಅದು ಅನುಭವಿಸಿದಾಗ ಮಾತ್ರ ಅದು ಏನಾಗಿ ಬಿಡುತ್ತದೆ? ಅದು ಓದಿದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ. ಇಲ್ಲದೆ ಬರೇ ಓದಿ ಕೆಟ್ಟ ಓದಿ ಬಟ್ಟ ಅಂತ ಹೇಳಿದಾರ ನೋಡ್ರಿದು. ಬರೀ ಓದೋದ್ರಲ್ಲಿ ಅರ್ಥ ಇಲ್ರಿದು. ಆ ಓದಿದ ಶಬ್ದಗಳು ನಮ್ಮ ಮನಸ್ಸಿನಲ್ಲಿ ಭಾವನೆಗಳಲ್ಲಿ ಒಡಮೂಡಿ ನಮ್ಮನ್ನ ನಾವು ಮರೆಯುವಂತ ಒಂದು ನಮ್ಮಲ್ಲಿ ಏನಾಗಬೇಕು? ರೋಮಾಂಚನ ಭಾವನೆ ಆಗಬೇಕು. ಅದಕ್ಕಾಗಿ ಯಾವುದೇ ನಮ್ಮ ಭಾಷೆ ಇಲ್ರದು. ನಾವಂತೂ ಕನ್ನಡದಲ್ಲಿ ಇರುವಂತಹ ಒಂದು ವಚನಗಳನ್ನ ನಾವು ಇವತ್ತು ಹೇಳ್ಬೇಕಾದ್ರ ಬರೇ ಅಂಗೈಯಲ್ಲಿ ಲಿಂಗೈಯನ್ನು ನೋಡ್ತಾ ಅಚ್ಚಗನ್ನಡದ ಸ್ವಚ್ಛ ಮಾತಿನಲ್ಲಿ ಯಾವ ರೀತಿ ಬೆಚ್ಚು ಮನಸ್ಸಿನಿಂದ ನಿಚ್ಚ ವಿಷಯವನ್ನು ಮನಸ್ಸಿನ ಮೈಲಿಗೆಯನ್ನು ಕಳೆಯುವಂತ ಅಂತ ಮುಟ್ಟುವಂತ ಏಕೈಕ ಸಾಹಿತ್ಯ ಸರಳ ಶಬ್ದಗಳಿಂದ ಇರುವಂತ ಅದನ್ನು ನಾವು ಓದಿದಾಗ ನೋಡ್ತಾ ನಮ್ಮೊಳಗೇನೆ ಹೋಗ್ತಾ ಇರ್ತಾವೆ. ಯಾವ ರೀತಿ ಆ ಶಬ್ದಗಳು ಹೋಗ್ತಾ ಇದಾವೋ, ಆ ಶಿವನೇ ಹೋಗ್ತಾ ಇದಾನೋ, ಲಿಂಗವೇ ನಮ್ಮೊಳಗೆ ಇಳ್ತಾ ಇದಾನೋ, ಅಥವಾ ಲಿಂಗದೊಳಗೆ ನಾವು ಇಳ್ತಾ ಇದೇವೋ ನಮಗೆ ಅರ್ಥ ಆಗುದಿಲ್ಲ ನೋಡ್ರಿದು. ಯಾವ ರೀತಿ ನಾವು ಧ್ಯಾನ ಮಾಡ್ಬೇಕಾದ್ರೆ ನೋಡ್ರಿ, ಧ್ಯಾನ ನಾವು ಮಾಡ್ತಾ ಇದ್ದೇವೋ
ಅಥವಾ ನಾವ ಧ್ಯಾನ ಮಾಡ್ತಾ ಇದೀವಿ ಅಂತ ನಮಗ್ ಸ್ವಲ್ಪ ಆದ್ರೂ ಅದು ಅರಿವು ಆಗುತ್ತದನ್ರದು. ಸಹಜವಾಗಿ ಅದು ಏನಾಗ್ತದೆ, ಅದು ನಮಗ್ ಗೊತ್ತಿಲ್ಲದಂತೆ ಆ ಬಸವ ಚೈತನ್ಯ, ಆ ಶಿವ ಚೈತನ್ಯ ನಮ್ಮ ಮನೆಯೊಳಗೆ ಸುಳ್ದಾಡಕ್ ಹಿಡ್ತಿತ್ ನೋಡ್ರಿ, ಸುಳ್ದಾಡಕ್ ಹಿಡ್ತಿತ್ತು. ಬರೇ ನಮ್ಮ ಒಳಗೆ ಅಷ್ಟೆಲ್ಲ, ನಮ್ಮ ಹೊರಗೂ ಸಹಿತ, ನಮ್ಮ ಮನೆ ತುಂಬ ಅಷ್ಟೆಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರದ ಸಹಿತ ಅದನ್ನು ಏನಾಗ್ತಾ ಇದೆ ಅಂತ ಕೇಳ್ರ, ಆ ಸುಳ್ದಾಡಿ ಅದನ್ನ ಏನಾಗ್ತದ ಆ ತಕ್ಷಣ ಹೆಂಗ್ ಒಂದು ಹೂವಿನ ವಾಸನೆ ಎಲ್ಲ ಬರ್ತದಲ್ಲ, ಅದೇ ರೀತಿ ದೀಪ ಆಗಿ ಮಂತ್ರ ಹೇಳಿದ್ರ ಮನುಷ್ಯನೊಳಗೆ ಪ್ರವೇಶ ಮಾಡ್ತದ ನೋಡ್ದು. ಪ್ರವೇಶ ಮಾಡ್ತಾ 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 ಅದೇ ಭಾವದಲ್ಲಿ ತನ್ಮಯನಾಗಿ ಉಳಿದ್ರ ಇಡೀ ಸರ್ವಾಂಗದಲ್ಲಿ ವ್ಯಾಪಿಸಿ ಬಿಡ್ತೈತದು. ಆ ವ್ಯಾಪಿಸಿ ಬಿಟ್ಟ ಕಸಿಂದ ನಾನು ಏನ್ ಹೇಳ್ತಾ ಇದ್ದೇನೆ, ನಾನು ಏನ್ ಮಾಡ್ತಾ ಇದ್ದೇನೆ, ನಾನು ಓಂಕಾರದಲ್ಲಿ ಬೆಳೆಯುತ್ತ ಹೋಗುವಂತ ಸ್ಥಿತಿಗೆ ತಂದು ಕೊಡುವಂತ ಆ ಎಲ್ಲಾ ತತ್ವಗಳಾಗಲಿ ವಚನಗಳಾಗಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲೇ ಸಿಗುತ್ತದೆ. ಅದು ಅಕಟಕಟ ಶಿವ ನಿನಗಿನಿತು ಕರುಣೆ ಇಲ್ಲವೇ, ಏಕೆ ಹುಟ್ಟಿಸಿದೆ ತಂದೆ ಇಹ ಲೋಕ ದುಃಖಿಯ ಪರಲೋಕ ದೂರಣ್ಣ, ಎನಗಾಗಿ ಒಂದು ತೊರಮರಾದಿಗಳಿರ್ಲಿಲ್ಲವೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ವಚನಗಳನ್ನು. ಅದರಲ್ಲಿ ನೋಡ್ರಿ ಮತ್ ಇನ್ನೊಂದೇನು, ನಮ್ಗೆ ಏನಾದ್ರು ಸಮಸ್ಯೆ ಬಂದ್ರ ಮಾತ್ರ ಶಿವನನ್ನ ನಾವ್ ನೆನ್ತೀವಲ್ರಿ. ಇದು ಅದೇನಂತಾರ್ರಿ, ಸಂಕಟ ಬಂದಾಗ ವೆಂಕಟರಮಣ ಗೋವಿಂದ ಅಂತೀವ್ರ ನಾವು. ಆದರೆ ಏನಾಗ್ತದ ಅಕಸ್ಮಾತ್ ಅದು ಹೋಯ್ತಂದ್ರ, ಅಂದ್ರೆ ಈಗ ಎಡರಡಿಸಿದಲ್ಲಿ ಮೃಡ ನಿಮ್ಮ ನೆನೆವರು, ಎಡರಡಿಸಿ ವಿಪತ್ತು ಕಡೆಯಾಗಲೊಡನೆ ಮೃಡ ನಿನ್ನ ಎಡೆಯೂ ಕಾಣರು ಕಾಣ ರಾಮನಾಥ ಅಂತ ಒಂದು ಕಡೆ ಹೇಳಿದಾರೆ. ಅದಕ್ಕಾಗಿ ನಾವ ಏನಾದ್ರು ಒಂದು ಲೌಕಿಕದಲ್ಲಿ ಕಷ್ಟಗಳು ಬಂದಾಗ ಮಾತ್ರ ಆ ಶಿವನನ್ನ ನೆನೆದ ಕಸಿಂದ ಸಮಾಧಾನ ಆಗೋದಷ್ಟಲ್ಲ, ಸತತವಾಗಿ ಏನ್ ಮಾಡ್ಬೇಕು, ನಮ್ಮಲ್ಲೇ ಆ ಹಗಲು ಯಾವುದು ರಾತ್ರಿ ಯಾವುದು ನಮಗ್ ಅರಿವು ಆಗ್ಬಾರ್ದ್ರದು. ಅಯ್ಯ ನಿಮ್ಮ ನೆನಹಾದಾಗಲೇ ಉದಯ ಅಂದ್ರ ನಾವ್ ಬೆಳಗಿನ 5ರಿಂದ ಏನ್ ಮಾಡ್ತೀವಿ, 8 ಗಂಟೆ ತನಕ ಆ ರಂಗನಾಥ ಗುರುಜಿ ಹತ್ತಿರ ಇದ್ದುಕೊಂಡು ಅವರ ನೆನಹಿನೊಂದಿಗೆ ಭಗವಂತನ ವಿಚಾರಗಳ ಚರ್ಚಾ ಮಾಡ್ತಾ 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 ಆವಾಗ ಮಾತ್ರ ನಾವು ಬೆಳಕಿನಲ್ಲಿ ಇದ್ದ. ಆಮೇಲೆ ಏನಾಗ್ಬಿಡ್ತದ್ರದ್ದು, ನಾವು ನಮ್ಮ ಮನೆ ಕೆಲಸದಲ್ಲಿ ಆ ಕಡೆ ಈ ಕಡೆ ಹೋಗಿ ಚಿತ್ತ ಚಂಚಲ ಆಗ್ಬಿಡ್ತದ. ಅವಾಗ ಏನಾಗ್ತದೆ, ಅದ ಕತ್ತಲೆ. ಅಂದ್ರ ಈ ಸೂರ್ಯೋದಯ ಸೂರ್ಯಾಸ್ತ ನಿಜವಾದ ಕತ್ತಲೆ ಬೆಳಕಲ್ಲ. ಆ ಶರಣರಿಗೆ ಏನ್ ಹೇಳಿದಾರ ಒಂದ್ ಕಡೆ, ಅಯ್ಯ ನಿಮ್ಮ ನೆನಹಾದಾಗಲೇ ಉದಯ, ಅಯ್ಯ ನಿಮ್ಮ ಮರಹಾದಾಗಲೇ ಅಸ್ತಮಾನ, ನಿಮ್ಮ ನೆನಹೇ ಜೀವನ, ನಿಮ್ಮ ನೆನಹೇ ಪ್ರಾಣ, ಕಾಣ ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರ್ಣ ದುಂಡಿಗೆ ನೊತ್ತಯ್ಯ, ಎನ್ನ ವದನದಲ್ಲಿ ಷಡಕ್ಷರಿಯ ಬರೆಯ ಕೂಡಲ ಸಂಗಮ ದೇವ ಅಂತ ಎಷ್ಟು ಚೆನ್ನಾಗಿ ಹೇಳಿದಾರ ನೋಡ್ರದು. ಅದಕ್ಕಾಗಿ ನಾವ್ ಮಾಡುವಂತ ಕೆಲಸಗಳು ಸಹಿತ ಏನ್ ಮಾಡ್ಬೇಕು, ಆ ಸಾಕ್ಷಿಯಾಗಿಟ್ಕೊಂಡು ನಾವು ಇವತ್ತಿನ ಬೆಳಗಿನ ಸಮಯದಲ್ಲಿ ರಂಗನಾಥ ಗುರುಜಿಗಳಿಂದ ನಾವು ಏನನ್ನ ಜ್ಞಾನವನ್ನ ಅನುಭವವನ್ನು ಪಡೆದುಕೊಂಡು ಅಂತ ತಿಳ್ಕೊಂಡು ಆ ಶಬ್ದಗಳನ್ನ, ಆ ಜ್ಞಾನಗಳನ್ನ, ಆ ವಿಚಾರಗಳನ್ನ ಮುಂದಿಟ್ಟುಕೊಂಡ ಕಸಿಂದ ನಾವು ಏನ್ ಮಾಡ್ಬೇಕು, ಅದರೊಂದಿಗೆ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ನಾವು ಮಾಡ್ತಾ 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 ಹೋದ್ರ ಅಲ್ಲಿ ಏನಾಗ್ಬಿಡ್ತೈತಿ, ನಮ್ಮನ್ನ ನಾವು ಮರೆಯುವಂತ ಒಂದು ಪ್ರಸಂಗವನ್ನು ನಾವು ನೋಡ್ತಾ ಇರ್ತೀವಿ. ಆಮೇಲೆ ನಮ್ಮ ಕಷ್ಟಗಳು ಯಾಕೆ ಬರ್ತಾವು ಅಂತ ಹೇಳಿದ್ರೆ ನಮಗೊಂದು ವಿಚಾರ ಬರ್ತದೆ. ಕಷ್ಟಗಳು ಯಾಕೆ ಬರ್ತಾವಂತ ಕೇಳಿದ್ರೆ ಮತ್ತೆ ನಿಜವಾಗಿ ನೋಡ್ರಿ, ಯಾರು ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರ್ತೇವೋ, ಯಾರಿಗೆ ನಾವು ದೀಕ್ಷಾ ತಗೊಂಡು ನಮ್ಮೊಳಗೆ ನಾವು ಆನಂದ ಭರಿತವಾಗಿರ್ತೇವೋ, ನಮಗ್ ಕಷ್ಟಗಳು ಹೆಚ್ಚು. ಹೌದಲ್ರದು? ಯಾಕಂತ ಕೇಳಿದ್ರೆ ಈಗ ಒಂದು ಉದಾಹರಣೆ ಹೇಳ್ಬೇಕ್ರಿ. ಏನಂತ ಉದಾಹರಣೆ, ಇಬ್ರು ಮಂದಿ ಗಂಡ ಅಂತ ಹೊಸದಾಗಿ ಮದುವೆ ಆಗಿದ್ರು, ಬಹಳ ಪ್ರೀತಿ ಪ್ರೇಮದಿಂದ ಇದ್ರು. ಆಮೇಲೆ ಅಕಸ್ಮಾತ್ ಒಂದ್ ಸಲ ಏನಾಯ್ತದ, ಅವ್ರು ಇದಕ್ಕ ಎಲ್ಲೋ ಒಂದು ಡೋಣಿ ಪ್ರಯಾಣಕ್ಕೆ ಹೋಗ್ತಾ ಇದ್ರು. ಡೋಣಿಯಲ್ಲಿ ಪ್ರಯಾಣ ಮಾಡ್ತಾ ಹೋಗಬೇಕಾದ್ರ ಅವಾಗ ಏನಾಯ್ತ್ರ, ಅಕಸ್ಮಾತ್ ಒಂದು ಜೋರಾಗಿ ಬಿರುಗಾಳಿ ಬೀಸ್ತಿರೋದು. ಜೋರಾಗಿ ಬಿರುಗಾಳಿ ಬೀಸಿದಾಗ ಅದು ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ಏನೋ ಡೋಣಿ ಒಂಥರ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ಅವಾಗ ಗಾಳಿಗೆ ಎಲ್ಲರೂ ಹಾರಿದ್ರು. ಓ ಏನಾಯ್ತು ಏನಾಯ್ತು, ನಾವೆಲ್ಲ ಮುಳುಗಿ ಹೋಗ್ತೇವೆ ಏನೋ, ನಾವ್ ನೀರ ಪಾಲ ಆಗ್ತಾವ ಏನೋ ಅಂತ ಎಲ್ಲರೂ ಒಂಥರ ಹಾರಿದ್ರು. ಆವಾಗ ಇವೇನೋ ಒಂದು ಹೊಸದಾಗಿ ಮದುವೆ ಆದಂತ ಏನಿದ್ದಲ್ಲ ಅವನು ಸಂತ ಸ್ವಲ್ಪ ಜ್ಞಾನಿ ಇದ್ರವನು. ಅವನು ಸುಮ್ನೆ ಏನು ಒಂಥರ ಏನ್ ಮಾಡ್ದ, ಏನೂ ಇಲ್ಲ, ಸುಮ್ನೆ ಕುಂತ್ಬಿಟ್ಟ, ಏನ್ ಹಾರ್ಲಿಲ್ಲ. ಆವಾಗ ಹೆಂಡತಿ ಆದವಳು ಏನ್ ಕೇಳ್ತಾಳ, ಅಲ್ರಿ ಸುಮ್ನೆ ಕುಂತೇರಿ, ಎಲ್ಲರೂ ಎಷ್ಟೊಂದು ಚಡ್ಪಡಿಸ್ತಾ ಇದ್ದಾರ, ನೀವ್ಯಾಕೆ ಹಾದಿಗೆ ಕುಂತೀರಿ ಅಂತ ಕೇಳ್ತಾಳ. ಅಲ್ಲ ಅಂತ ಅವಾಗ ತಕ್ಷಣ ಅಂತ ಏನ್ ಹೇಳ್ತಂಡ್ರು, ಅವನ ಹತ್ರ ಒಂದು ಕತ್ತಿ ಅಂದ್ರೆ ಚೂರಿ ಇತ್ತರದು, ಚೂರಿ ತೆಗೆದ ಕಸಿಂದ ಹೆಂಡತಿಯ ಕುತ್ತಿಗೆಗೆ ಇಟ್ಟು ಬಿಡ್ತಾನ್ರಿ ಈ ರೀತಿ. ಅವಾಗ
ನೋಡು ನಿನ್ನ ಕೊಲೆ ಮಾಡ್ತೇನೆ ಅಂತ ಹೇಳ್ತಾನ. ಅವಾಗ ಮತ್ತೇನ್ ಹೇಳ್ತಾನ ಅವನು, ನೋಡು ನಿನಗೆ ಹೆದರಿಕೆ ಆಗ್ಲಿಲ್ವಾ, ನಿನಗೆ ಭಯ ಆಗ್ಲಿಲ್ವಾ, ನಾನು ನಿನಗೆ ಚೂರಿ ಇಡ್ತಾ ಇದ್ದೇನೆ, ನಿನ್ ಕೊಲ್ತೇನೆ ಅಂತ ಹೇಳ್ತಾನೆ, ನಿಮ್ಗೆ ಭಯ ಆಗ್ತಿಲ್ವಾ ಅಂತ ಕೇಳಿದಾಗ ಅವಾಗ ಅವಳು ಹೇಳ್ತಾಳೆ, ಆ ಚೂರಿ ನಿಮ್ಮಲ್ಲಿ ಕೈಯಲ್ಲಿರುವಂತ ಕತ್ತಿ ಚೂಪಾಗಿರಬಹುದು, ಆದ್ರ ಆ ಕತ್ತಿಯನ್ನು ಆ ಚೂರನ್ನು ಹಿಡಿದಂತವನ ಮನಸ್ಸು ಮೃದುವಾಗಿದೆ. ಅವನು ಯಾರು? ನನ್ನ ಗಂಡ. ಅವನು ನನ್ನಲ್ಲಿ ಅತಿ ಪ್ರೀತಿ ಮಾಡುವಂತ ಪ್ರೇಮಮಯವಾದಂತ ಗಂಡ. ಅವನು ನನ್ನನ್ನ ಕೊಲ್ಲಲಾರ ಅನ್ನುವಂತ ನಂಬಿಕೆ ನನಗಿದೆ ಅಂತ ಹೇಳ್ತಾನೆ. ಅದೇ ಪ್ರಕಾರ ಭಗವಂತನು ಸಹಿತ ನಮಗೆ ಕಷ್ಟಗಳನ್ನು ಕೊಡ್ತಾನ. ಶಿವಯೋಗದಲ್ಲಿ ನಾವು ಲೀನ ಆಗಬೇಕಾದ್ರೆ ಹಲವಾರು ಕಷ್ಟಗಳು ಬರ್ತಾವರಲ್ಲಿ. ಆ ಕಷ್ಟಗಳು ಬಂದ್ರು ಸಹಿತ ಯಾವಾಗ ನಾವು ಪಾರಮಾರ್ಥಿಕ ನಾವು ಮನಸ್ಸನ್ನು ಹೋಗ್ಬಿಡ್ತೇವೋ ಅವಾಗ ತಕ್ಷಣ ಏನಾಗ್ಬಿಡ್ತದ, ಆ ಭಗವಂತ ನಮ್ಮ ಕರ್ಮಾದಿಗಳನ್ನು ಕಳೆಯುವ ಸಲುವಾಗಿ ಆ ಕಷ್ಟಗಳು ಬಂದ್ರು ಸಹಿತ ನಾವು ಆ ಚಿಂತನೆಯಲ್ಲಿ ಲೀನ ಆದಾಗ ನಾವು ಒಂದು ಪಟ್ಟು ನಾವು ಆ ಚಿಂತೆ, ಈ ಕಷ್ಟ ಯಾಕೆ ಬಂತಂತ ವಿಚಾರ ಮಾಡ್ರ ಇದರಿಂದ ಪಾರ ಹೆಂಗ ಮಾಡೋದಂತ 1000 ಪಟ್ಟು ಆ ಭಗವಂತನಿಗೆ ಇರ್ತದ. ಆದ್ರ ಅವಾಗ ಏನ್ ಮಾಡ್ಬೇಕು ಅಂತ ಕೇಳಿದ್ರ, ಹಾವಾಗಿ ಬಂದದ್ದು ಹೂವಾಗಿ ಹೋಗ್ತದ, ಆಮೇಲೆ ಬೆಟ್ಟಾಗಿ ಬಂದದ್ದು ಬೊಟ್ಟಿನಲ್ಲಿ ತೊಡಗಿ ಹೋಗ್ತದ. ನಮ್ಮ ಶಿವಯೋಗ ಮಾರ್ಗದಲ್ಲಿ ನಮಗ್ ಅನುಕೂಲ ಮಾಡಿ ಕೊಡ್ತದ ಅಂತ ಹೇಳಿ ನಾವು ಏನ್ ಮಾಡ್ಬೇಕು, ಆ ತತ್ವಗಳನ್ನ ವಿಚಾರಗಳನ್ನ ನಾವ ಪ್ರತಿಯೊಂದು ಕ್ಷಣಕ್ಕೂ ಆ ಭಗವಂತ ನಾಮಸ್ಮರಣೆಯಲ್ಲಿ ನಾವು ಕಳೆದದ್ದಾದ್ರ ನಾವು ಮಾಡುವಂತ, ನಾವು ಉಣ್ಣುವಂತ, ನಾವು ತಿನ್ನುವಂತ, ನಾವ್ ಏನೇ ಮಾಡಿದ್ರು ಸಹಿತ ಅದು ಏನ್ ಮಾಡ್ತದ, ನಮ್ಮ ಮನಸ್ಸು ಹೆಂಗಿರ್ತಬೇಕಂದ್ರ ಆ ತುಂಬಿದದು ತುಳುಕದು ನೋಡ ಅಂತ ಒಂದ್ ಕಡೆ ಹೇಳಿದಾರೆ. ತುಂಬಿದದು ಯಾವಾಗ ಆ ಮಾನವನು ತನ್ನನ್ನು ತಾನು ಏನ್ ಮಾಡ್ಬೇಕು, ದಾಟಬೇಕು, ತನ್ನನ್ನು ತಾನು ದಾಟಬೇಕು. ಇದಕ್ಕಾಗಿ ಮಾನವ ಜನ್ಮ ಅನ್ನೋದು ಒಂದ್ ಅರವಿಂದರು, ಮಹರ್ಷಿ ಅರವಿಂದರು ಒಂದ್ ಕಡೆ ಈ ರೀತಿ ಹೇಳಿದಾರಲ್ಲ, ಯಾವ ರೀತಿ ಅಂದ್ರ ತನ್ನನ್ನು ತಾನು ತಿಳ್ಕೊಂಡ್ರ ತನ್ನನ್ನು ತಾನು ದಾಟಿದಂತೆ. ಆತ್ಮಜ್ಞಾನವನ್ನು ಗಳಿಸಿಕೊಂಡು ಆತ್ಮ ನಿರೀಕ್ಷಣೆ ಮಾಡಿಕೊಂಡು ಆತ್ಮ ಪ್ರಭೆಯಿಂದ ಆತ್ಮವನ್ನು ಪರಮಾತ್ಮಲ್ಲಿ ಸಮರಸಗೊಳಿಸುವುದೇ ಆತ್ಮ ಸಾಕ್ಷಾತ್ಕಾರ. ಅಂದ್ರ ಯಾರು ಹೇಳಿದಾರದು, ಅಕ್ಕಮಹಾದೇವಿ ಒಂದ್ ಕಡೆ ಹೇಳಿದಾರ, ತುಂಬಿದದು ತುಳುಕೋದು ನೋಡ. ಯಾವ ತುಂಬಿರ್ತಾರ ತುಳುಕೋದಿಲ್ಲ, ನಂಬಿದದು ಸಂದೇಹಿಸದು ನೋಡ. ಎಲ್ಲಿ ನಂಬಿಕೆ ಇರ್ತದ ಅದು ಸಂದೇಹ ಪಡ್ಲಿಕ್ಕೆ ಅವಕಾಶವೇ ಇಲ್ಲ. ಅದೇ ಪ್ರಕಾರ ಒಲಿದುದು ಓಸರಿಸದು ನೋಡ. ಎಲ್ಲಿ ಒಲಿಮೆ ಆಗಿರ್ತದ ಅದು ಓಸರಿಸದು ನೋಡ. ಆಮೇಲೆ ನೆರೆ ಎರೆದುದು ಮರೆಯದು ನೋಡ. ಚೆನ್ನಮಲ್ಲಿಕಾರ್ಣಯ್ಯ ನೀ ನೊಲಿದ ಶರಣರಿಗೆ ನಿಶ್ಚೀಮ ಸುಖವಯ್ಯ ಅಂತ ಹೇಳಿದಾಗ ಆತ್ಮ ನಿರೀಕ್ಷಣೆ ಮಾಡಿಕೊಂಡು ಆತ್ಮ ಪ್ರಭೆಯಿಂದ ಆತ್ಮವನ್ನು ಪರಮಾತ್ಮನಲ್ಲಿ ಸಮರಸಗೊಳಿಸುವುದೇ ಆತ್ಮ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಅರಿಯದ ಜೀವನ ಯಾವ ರೀತಿ ಹೆಂಗಿರ್ತದಂದ್ರ ಆನಂದವನ್ನು ಅಲ್ಲ, ಅನುಪಮ ಸುಖ. ಯಾವ ರೀತಿ ಉಪಮಾ ಕೊಡ್ಲಿಕ್ಕೆ ಬರುದಿಲ್ಲ ಆ ಸುಖ. ಅಂತ ಅನುಪಮ ಸುಖವನ್ನು ವರ್ಣಿಸ್ಲಿಕ್ಕೆ ಶಬ್ದಗಳಿಗೆ ಶಕ್ಯವಿಲ್ಲ. ಆ ಶಬ್ದಗಳು ಸಾಲದೇ ಇಲ್ಲ. ಸಾಕ್ಷಾತ್ಕಾರಿಗೆ ಆಗುವಂತ ಆನಂದ ಅನುಭವವು ಸಾಕ್ಷಾತ್ಕಾರದ ಮಟ್ಟಕ್ಕೆ ಬಂದಿರುವ ಆನಂದ ಬ್ರಹ್ಮರಿಗೇನೆ ಆಗುವುದಿಲ್ಲ. ಯಾಕಂದ್ರೆ ಶಬ್ದದಲ್ಲಿ ನಿಲುಕಲಾರದಲ್ರಿ ಅದು ಆನಂದ. ಯಾಕಂದ್ರ ರತಿಪತಿಗಳು ಒಂದಾದ ಸುಖವನ್ನು ಯಾವ ರೀತಿ ವರ್ಣಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದೇ ರೀತಿ ಇದು ಸಹಿತ ಆನಂದ. ಬರೀ ಬಾಯಿಗೆ ಬೊಮ್ಮರಿಗೆ ಅದರ ಅರ್ಥ ಕೂಡ ಆಗುದಿಲ್ಲ. ಬರೇ ನಾ ಏನೇ ಹೇಳ್ತೇನೆ ಶಿವಯೋಗದ ವರ್ಣನೆ ಅಂತ ಕೇಳ್ರ ಬರೇ ಬಾಯಿಂದ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅನುಭವಿಸಿದರಿಗೆ ಮಾತ್ರ ಆ ತರದ ಅರ್ಥ ಗೊತ್ತಾಗ್ತದ. ಅದಕ್ಕಾಗಿ ಶಿವಶರಣರಿಗೆ ಅವರು ಆನಂದ ಬ್ರಹ್ಮರು. ಅವರೇ ಏನು ಅರುಹಿನ ಮಹಾಂತರು ಅಂತ ಹೇಳ್ಬಹುದಲ್ಲಿ. ಅವರೇ ಮಹಾ ಅನುಭಾವಿಗಳು. ಅನುಭಾವಗಳಿಂದ ಅನುಭಾವಿ. ಯಾಕಂದ್ರೆ ತಾವು ಅನುಭವಿಸಿ ಆನಂದಿಸಿ ತನ್ನನ್ನ ತಾನು ಮರೆತು ಅಂತ ಅನುಭಾವಿಗಳು, ಮಹಾ ಅನುಭಾವಿಗಳಂತ ಅವ್ರಿಗೆ ಹೇಳ್ಬೋದು. ಅವರಲ್ಲಿ ಹೆಂಗಿರ್ತಾರಂದ್ರ ಅವರಲ್ಲಿ ಜ್ಞಾನ ತುಂಬಿ ತುಳುಕ್ತದ. ಅಂದ್ರ ಏನ್ ಹೇಳಿದೆ, ತುಂಬಿದು ತುಳುಕದು ಅಂತ ಹೇಳ್ತಾರ. ಆ ಜ್ಞಾನ ಯಾವ ರೀತಿ, ಶ್ರದ್ಧೆಯು ಯಾವ ರೀತಿ ಅತ್ಯುಚ್ಛವಾಗಿರ್ತದದು ಅಲ್ಲಿ ಶ್ರದ್ಧಾ. ಆಮೇಲೆ ಎಂಥ ಮಟ್ಟಕ್ಕೆ ಇರ್ತದದು, ಜ್ಞಾನದ ಮಟ್ಟಕ್ಕ, ಪರಮಾತ್ಮನ ಮಟ್ಟಕ್ಕ ಏರಿ ಬಿಟ್ಟಿರ್ತದದು. ಅಷ್ಟೆಲ್ಲ ಅಲ್ಲಿ ವಿಶ್ವ ಪ್ರೇಮ ಬೇರು ಇರ್ತದದು. ವಿಶ್ವವೇ ಎಲ್ಲ ನನ್ನದು. ಅವರಲ್ಲಿರುವಂತ ಆತ್ಮ, ಅಲ್ಲಿಯ ನೋವು ಅದು ನನ್ನದೇ ನೋವಲ್ವೇ? ಅಲ್ಲಿರುವಂತ ಆನಂದ ಅದು ನನ್ನದೇ ಆನಂದವಲ್ಲವೇ? ಅಲ್ಲಿರುವಂತ ಅನುಭವ ಅತಿಶಯವಾಗಿ
ಅಳವಟ್ಟು ಅದು ಏನಾಗಿಬಿಡ್ತದಂದ್ರ ಆ ಅನುಭವ ಆ ಅಕ್ಕನವ್ರಿಗೆ ಇಂಥ ಸ್ಥಿತಿಗೆ ಬಂದು ಮುಟ್ಟಿದಾಗ ತೆಗೆದ ಉದ್ಧಾರಣ ಈ ವಚನದಲ್ಲಿ ಒಂದು ಏನ್ ಮಾಡಿದ್ರು ಮೂಡಿ ಬಂದಿದೆ. ಅದಕ್ಕಾಗಿ ಯಾವಾಗಲೂ ಗಂಡಾಂತಕಾರಿ ಅಂತ ಕೃಷ್ಣದ ಅದನ್ನು ಅಲ್ಲಗಳೆಯಬಾರ್ದು. ಯಾವುದೇ ಕಷ್ಟಗಳಂತೂ ಅದು ಗಂಡಾಂತಕಾರಿ, ಅದು ಆಗದ ಹೋಗದಂತೆ ಕೃಷ್ಣ ಅಲ್ಲಗಳೆಯಲಿರದ ಅದೇನ್ ಮಾಡ್ಬೇಕು, ಪರಮಾತ್ಮನ ಕ್ಷೇತ್ರದಲ್ಲಿ ನಮಗೂ ಒಂದಿಷ್ಟು ಎಂಬುದು ಸಿಗಬೇಕು. ಅಲ್ಲಿ ನಮ್ಮ ಪರಮಾತ್ಮನ ಹತ್ತಿರ ನಮಗೆ ಹೋಗಲಿಕ್ಕೆ ಹಂಬಲಿಕೆ ಬೇಕ್ರಿ. ನಮಗೆ ಯಾವ ರೀತಿ ಹಂಬಲಿಕೆ ಬೇಕಂತ ಕೇಳ್ರ ನಾವು ಪೂರ್ಣ ಜ್ಞಾನವನ್ನು ಸಂಪಾದಿಸಿಕೊಳ್ಬೇಕ್ರಿ. ನಾವು ಪೂರ್ಣ ಜ್ಞಾನವನ್ನು, ಯಾಕಂದ್ರ ನಾವು ಸಂಪೂರ್ಣತ್ವ ಆಗಬೇಕಲ್ರದು. ಅದಕ್ಕಾಗಿ ಪೂರ್ಣತ್ವದ ಕಡೆ ಹೋಗಬೇಕಾದ್ರ ಅಲ್ಲೇನ್ ಮಾಡ್ಬೇಕು, ಆ ತುಂಬಿದ ವಸ್ತುವಿನಲ್ಲಿ ಇನ್ನೊಂದಕ್ಕೆ ಅಲ್ಲಿ ಸ್ಥಳ ಇಲ್ಲದಂತೆ ನಾವು ತುಂಬ್ಕೋಬೇಕಲ್ರು. ಯಾಕಂದ್ರೆ ಈಗ ಒಂದು ಜ್ಞಾನ ತುಂಬಿತ್ತಂದ್ರ ಆ ಮತ್ತೊಂದು ಆ ಸ್ಥಾನದಲ್ಲಿ ಏನಾದ್ರು ಹಾಕಬೇಕಂದ್ರ ಅದು ಜ್ಞಾನ ಸ್ವರೂಪವಾಗಿನೇ ಕಾಣ್ತಾ ಇರೋದು. ಅದು ಅಜ್ಞಾನ ಅನ್ನೋದು. ಯಾಕಂದ್ರೆ ಈಗ ಒಂದು ದೀಪ ಇದೆ, ಆ ದೀಪದ ಹತ್ರ ಕತ್ತಲೆ ಬರ್ತೈತಂದ್ರೆ ಎಂದರು ಸಾಧ್ಯನದು? ಅದೇ ಪ್ರಕಾರ ಆ ಲೌಕಿಕ ಮತ್ತು ಪಾರಮಾರ್ಥಿಕದೊಂದಿಗೆ ನಾವು ಕೂಡಿ ಇದ್ದಾಗ ಆ ಲೌಕಿಕವನ್ನೇ ಪಾರಮಾರ್ಥಿಕವನ್ನಾಗಿ ಮಾಡಿಕೊಂಡು ನಾವು ಸಾಗಿದ್ದಾದ್ರಲ್ಲಿ ಏನಾಗಿಬಿಡ್ತದ, ಅಲ್ಲಿ ಅಜ್ಞಾನ ಅನ್ನೋಂತ ಅಳೆದು ಸುಜ್ಞಾನದ ಬೆಳಕಿನೊಂದಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ ನಮ್ಮ ಜೀವನ. ಅಂತ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳಿಂದ ಒಂದ್ ಕಡೆ ಶರಣರು ಹೇಳಿದಾರ. ಅದ ನಾವೆಲ್ಲರೂ ಏನ್ ಮಾಡ್ಬೇಕಂತ ಕೇಳ್ರ, ಸತ್ಯದಿಂದ ಸತ್ಯ ಹೋಗ್ಬಿಡ್ತದ. ಒಮ್ಮೆ ನಿಷ್ಠೆ ಮೇಲೆ ಒಂದು ಗಟ್ಟಿಗೊಂಡು ಮಾಡಬೇಕು. ಆಮೇಲೆ ಜೀವನದ ಒಲವು ದೇವರಲ್ಲಿ ಇರುವಂತ ಆ ಅತುಲ ವಿಶ್ವಾಸ ನಮ್ಮಲ್ಲಿ ಸಂಪೂರ್ಣ ಹೆಂಗ ವಿಶ್ವಾಸ ಇರ್ಬೇಕಂದ್ರೆ ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಅಂತ ಏಕೇಶಿಂದ ಆ ಭಕ್ತಿಗಳಲ್ಲಿ ಹಲವಾರು ರೀತಿ ಇದಾವ. ಆದ ಮೂಢ ಭಕ್ತಿ ಇರಬಾರ್ದು. ಮೂಢ ನಂಬಿಕೆ ಅದೇ ಯಾವ ರೀತಿ ಅಂತ ಕೇಳಿದ್ರ, ನಂಬಿದರೆ ಪ್ರಸಾದ, ನಂಬದಿದ್ದರೆ ವಿಷ. ನಂಬಿದರೆ ಪ್ರಸಾದ, ಯಾವುದನ್ನು ನಂಬಬೇಕು. ಈಗ ಹೇಳ್ರಿ ನಿಮ್ಗ ಒಬ್ರು ಯಾವ್ರು ನಮ್ಮ ಮೀರಾಬಾಯಿ ಆ ವಿಷವನ್ನು ಸಹಿತ ಮೈರನ್ನ ಕೊಟ್ಟಂತ ವಿಷವೂ ಸಹಿತ ಪ್ರಸಾದಮಯ ಆಗಬೇಕಾದ್ರ ಅವಳು ತನ್ನ ಏನೈತಲ್ರಿ ಸಂಪೂರ್ಣ ಅಂಗಗುಣಗಳೆಲ್ಲ ಹೋಗಿ ಲಿಂಗಗುಣಗಳಾಗಿಬಿಟ್ಟಿತ್ತು. ಅದು ಕೃಷ್ಣಾರ್ಪಣ ಆಗಿಬಿಟ್ಟಿತ್ತು. ಯಾವಾಗ ಯಾವುದೇ ವಸ್ತುವನ್ನು ನಾವು ತಗೊಂಡಾಗ ಅದು ಆ ಪ್ರಸಾದಮಯವನ್ನಾಗಿ ನಾವು ಮಾಡಿಕೊಂಡು ಸ್ವೀಕರಿಸಿದ್ದಾದ್ರ ಅದು ಏನಾಗ್ತದ, ಅಲ್ಲ ಅದನ್ನ ತಗೊಳ್ಳಬಾರದು ಅನ್ನೋಂತ ಭಾವನೆಗಳನ್ನ ಮೀಲಾಗಿ ಅದು ನಾನು ತಗೊಳ್ತಾ ಇಲ್ಲ, ಅದು ಭಗವಂತನಿಗೆ, ಅದು ಪರಮಾತ್ಮನಿಗೆ ಅರ್ಪಣೆ ಆಗ್ತಾ ಇದೆ ಅಂತ ಹೇಳಿಂದ ನಾವು ಸತ್ಯವನ್ನು ತಿಳ್ಕೊಳ್ಬೇಕು. ಇದೇ ಮೇರೆಗೆ ಸತ್ಯಂ ಶಿವಂ ಸುಂದರಂ ಅನ್ನುವಂತ ಪರಮಾತ್ಮನು ಹೇಗಿದ್ದಾನೆ ಅಂತ ಕೇಳಿದ್ರೆ ಸತ್ಯವಾಗಿದ್ದಾನೆ, ಆಮೇಲೆ ಶಿವನಾಗಿದ್ದಾನೆ, ಮತ್ತೆ ಸುಂದರನಾಗಿದ್ದಾನೆ. ಅದಕ್ಕಾಗಿ ಶರಣನ ಏನ್ ಮಾಡಿದ್ರು, ತಾನು ಸತಿಯಾದ, ಆಮೇಲೆ ಪರಮಾತ್ಮನನ್ನೇ ಪತಿಯನ್ನಾಗಿ ಮಾಡಿಕೊಂಡ್ರು. ಯಾಕಂದ್ರ ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಹಿತವಾಗಿರ್ಬೋದು. ಸತಿಪತಿಗಳೊಂದಿಗೆ ಯಾವ ರೀತಿ ಒಂದಾದ ಅಲ್ಲಿ ಮನಸೋತು ಮರಳಾಗಿ ಆತನ ಪಾದಾರವಿಂದಗಳಲ್ಲಿ ಪ್ರೇಮ ಪುಷ್ಪವನ್ನು ವೇರಿಸಿದಾಗ ಆತನ ಹೃದಯ ಸಿಂಹಾಸನದಲ್ಲಿ ಸಂಪೂರ್ಣ ಅವಕಾಶ ಕೊಟ್ಟು ಬಿಟ್ರೆ ಆಯ್ತಲ್ರದು. ಇದಕ್ಕಾಗಿ ಒಂದು ಉದಾಹರಣೆ ಹೇಳ್ತೀನಿ, ಒಂದು ದೃಷ್ಟಾಂತ, ಒಂದು ಸಂಕ್ಷಿಪ್ತ 2 ನಿಮಿಷದ್ದು. ಅದು ಯಾವ ರೀತಿ ಅಂತ ಕೇಳಿದ್ರ, ಆ ಭಗವಂತನ್ನೇ ನಾವು ಹೇಗೆ ಒಲಿಸ್ಕೊಳ್ಬೇಕು ಅಂತ ಕೇಳಿದಾಗ ಒಬ್ಬ ಮಹಾರಾಜ ಇದ್ದ. ಮಹಾರಾಜ ಯಾವ ರೀತಿ ಇದ್ದ ಅಂತ ಕೇಳಿದ್ರೆ ಬಹಳ ಸಂಪೂರ್ಣ ದಯಾಮಯ ಇದ್ದ, ನಿಷ್ಠಾವಂತ ಇದ್ದ, ಸತ್ಯ ನ್ಯಾಯ ನೀತಿ ಧರ್ಮದಿಂದ ಇದ್ದ. ಪ್ರಜೆಗಳಿಗೆ ಎಲ್ಲ ಯಾವುದೇ ರೀತಿ ನೋವು ಬರ್ಲಾರ್ದಂತ, ಕಷ್ಟ ಬರ್ಲಾರ್ದಂತ ಅವನು ಸದಾ ಕಾಲ ಅವನು ತನ್ನ ಅಧ್ಯಾತ್ಮ ಚಿಂತನೆಯಲ್ಲಿ ತೊಡಗಿದ್ದ. ಅವಾಗ ಏನ್ ಮಾಡ್ತಾನ, ಇಷ್ಟೆಲ್ಲಾ ರೈತರು, ಇಷ್ಟೆಲ್ಲಾ ಪ್ರಜೆಗಳಿಂದ ನಾನು ಇಷ್ಟು ಸುಖವಾಗಿ ನಾ ಶಾಂತತೆಯಿಂದ ಇದ್ದೇನ, ಆ ಪ್ರಜೆಗಳಿಗೆ ನಾ ಏನಾದ್ರೂ ಮಾಡ್ಬೇಕು ಅಂತ ಹೇಳಿಂದ ಒಂದಿನ ಎಲ್ಲ ಕಡೆ ಡಂಗೂರು ಸಾರ್ತಾನ. ಏನು ಡಂಗೂರು ಸಾರ್ತಾನ ಅಂತ ಕೇಳಿದಾಗ ನೋಡಿ, ನಾಳೆಯ ವಾರ ಶುಕ್ರವಾರ. ಆ ಶುಕ್ರವಾರ ದಿನ ನಮ್ಮ ಅರಮನೆಯ ಮುಂಭಾಗದಲ್ಲಿ ಸಾಕಷ್ಟು ವಸ್ತುಗಳನ್ನೆಲ್ಲ ಇಟ್ಟಿದ್ದೀನಿ ನಾನು. ಆ ವಸ್ತುಗಳನ್ನು ಬೇಕಾದವರು ಅಷ್ಟೆಲ್ಲ ತಗೊಂಡು ಹೋಗ್ಬೋದು ಅಂತ ಹೇಳಿ ಡಂಗೂರು ಸಾರ್ತಾನ. ಅವಾಗ ಅದು ಸಮಯ ಯಾವಾಗ ಬೆಳಗಿನ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ನೀವು ಎಲ್ಲಾ ವಸ್ತುಗಳನ್ನ ಆದ್ರೆ ಒಂದೇ ವಸ್ತು, ಈಗ ಏನಾದ್ರು ಒಂದು ಬಟ್ಟೆ
ಆ ಬಟ್ಟೆಗಳನ್ನು ಒಂದ್ 50 ತಗೋ 100 ತಗೋ ಎಷ್ಟು ನಿಮಗ್ ಬೇಕಲ್ಲ ಅಷ್ಟೆಲ್ಲ ತಗೋದು. ಇವತ್ತು ಪಾತ್ರೆ, ಆಮೇಲೆ ಧಾನ್ಯಗಳು ಏನ್ ಬೇಕಲ್ಲ ಒಂದೇ ವಸ್ತುವನ್ನು ತಗೊಳ್ಬಹುದು. ಅದ ರಾಜ ಕೊಟ್ಟ ಅಂತ ಎಲ್ಲಾನು ತಗೊಳ್ದಿಲ್ಲ, ಒಂದೇ ವಸ್ತುವನ್ನು ಎಷ್ಟು ಬೇಕಲ್ಲ ಅಷ್ಟು ತಗೊಳ್ಬೇಕು ಅಂತ ಏಕಶಿಂದ ಅವರು ಡಂಗ್ರ ಸಾರಿರ್ತಾರೆ. ಆಮೇಲೆ ಆಯ್ತು ಓಕೆ ಅಂತ ಏಕಶಿಂದ ಬೆಳಗಿನ ಸಮಯದಲ್ಲಿ 8 ಗಂಟೆಗೆ ಎಲ್ಲಾ ಜನ ಬರ್ತಾರ. ಅವನ್ ಏನ್ ಮಾಡ್ತಾನ, ರಾಜ ಒಂದು ಸಿಂಹಾಸನ ಮೇಲೆ ಕುಂತು ಆನಂದ ಭರಿತನಾಗಿ ಯಾರ್ಯಾರು ಬಂದು ಏನೇನೋ ಒಯ್ತಾ ಇದಾರ. ಯಾರು ಬಟ್ಟೆ ಯಾರು ಹೋದ್ರೆ, ಯಾರು ಜೋಳ, ಯಾರು ಗೋಧಿ, ಯಾರು ರಾಗಿ, ಆಮೇಲೆ ಪಾತ್ರೆ ಏನೇನು ಬೇಕಷ್ಟೆಲ್ಲ ತಗೊಂಡು ತಮ್ಗೆ ಏನು ಎಲ್ಲ ಒಂದೊಂದು ವಸ್ತುಗಳು ಯಾರಿಗೆ ಏನ್ ಅವಶ್ಯಕತೆ ಇದೆ ಅವನ್ನ ಒಯ್ತಾ ಇದ್ದಾರೆ. ಒಯ್ಬೇಕಾದ್ರೆ ಒಬ್ಳ ಅಜ್ಜಿ, ಬಹಳ ಅಜ್ಜಿ ಇದ್ದಳು, ಅವಳು ಏನ್ ಮಾಡ್ತಾ ಇದ್ದಾಳೆ, ಬೆಳಗಿನ 8 ಗಂಟೆಗೆ ಬಂದಳು. ಪ್ರತಿಯೊಂದು ವಸ್ತುವಿನ ಹತ್ರ ಹೋಗೋದು, ಅಲ್ಲಿ ನಿಂತ್ಕೊಳ್ಳೋದು, ಮತ್ತೆ ಹಾಗೆ ರೌಂಡ್ ಹಾಗೆ ಮತ್ತೆ ಸುಮ್ನೆ ಬಂದು ಕೊಡೋದು. ಆಮೇಲೆ ಬೆಳಗಿನ 8ರಿಂದ ಸಾಯಂಕಾಲ 4:30 ತನಕ ಅವಳು ಏನೋ ಒಂದು ವಸ್ತುವನ್ನು ಮುಟ್ಲೇ ಇಲ್ಲ. ಅವಳಿಗೆ ರಾಜನ್ ನೋಡ್ತಾ ಇದ್ದಾನ, ಅಜ್ಜಿಗೆ ಏನ್ ಬೇಕಾಗಿರ್ಬೋದು, ಏನ್ ಅವಶ್ಯಕತೆ ಇರ್ಬೋದು, ಇಲ್ವಾ, ಏಕೆ ಹೀಗೆ ಬೆಳಗಿನಿಂದ ನಿಂತಾಳ ಅಂತ ಹೇಳ್ತಾಳ. ಕೊನೆಗೆ ನೋಡೋಣ, ಇನ್ನು 5 ಗಂಟೆ ತನಕ ಸಮಯ ಇದೆ ಅಂತ ಹೇಗಿಂದ ಅವಳು ಏನ್ ಮಾಡ್ತಾನ, ಸುಮ್ನೆ ಮತ್ತ ಅಜ್ಜಿ ಎಲ್ಲಾ ತಿರ್ಗಾಡಿ ಕೊನೆಗೆ 2 ನಿಮಿಷ ಇತ್ತು. 2 ನಿಮಿಷದಲ್ಲಿ ಇರ್ಬೇಕಾದ್ರ ಅವನಿಗೊಂಥರ ಆತಂಕ, ಏನ್ ಬೇಕಾಗಿದೆ ಇನ್ನು 2 ನಿಮಿಷದಲ್ಲಿ ಏನ್ ಬೇಕಾಗಿದೆ ಅಂತ. ಕೊನೆಗೆ ಅವಳು ಅಜ್ಜಿ ಏನ್ ಮಾಡ್ತಾಳ ಗೊತ್ತಾ, ಬಂದು ನೇರವಾಗಿ ಎಲ್ಲ ಸುತ್ತ ಹಾಕಿ ಬಂದು ಯಾವ ಸಿಂಹಾಸನ ಇರುತ್ತಲ್ಲ ನಮ್ಮ ರಾಜನ ಕುಂತು ಆ ಸಿಂಹಾಸನವನ್ನ ಮುಟ್ಟಿ ಬಿಡ್ತಾಳ. ಅವನು ಮುಟ್ಟಿ ಕೂಡ್ಲೆ ಅವಳು ರಾಜ ಕೇಳ್ತಾನ, ಮಹಾರಾಜ ಅಜ್ಜಿ ನನಗೆ ಏನ್ ಬೇಕಾಗಿದೆ, ನನಗೆ ಬೇಕಾದ್ರೂ ನಾನು ಮುಟ್ಟಿ ಬಿಟ್ಟೆ ಇಲ್ಲ, ನಾ ತಗೊಂಡ್ ಬಿಟ್ಟೆ ಅಂತ ಹೇಳ್ತಾಳ. ಏನು ಅಂತ ಕೇಳ್ತಾನ. ಈ ಸಿಂಹಾಸನ ಹೌದಾ, ಸಿಂಹಾಸನ ನಾನು ಮುಟ್ಟಿದೆ, ಸಿಂಹಾಸನ ಮೇಲೆ ಯಾರು ಕುಂತಾರ, ಮಹಾರಾಜ ಕುಂತಾನೆ. ಮಹಾರಾಜ ಯಾರು ಅನ್ನೋದು ನನ್ನವನು. ಆಮೇಲೆ ಮಹಾರಾಜನಿಗೆ ಸಂಬಂಧಪಟ್ಟ ವಸ್ತುಗಳೆಲ್ಲ ಯಾರವು, ಅದು ನನ್ನದೇ ಆಗ್ತದೆ. ಅದೇ ಪ್ರಕಾರ ಆ ಪರಮಾತ್ಮ ಅನ್ನುವಂತ ಮಹಾರಾಜ ಲೌಕಿಕ ವಸ್ತುಗಳನ್ನೆಲ್ಲ ಇಡೀ ಜಗತ್ತಿನ ತುಂಬೆಲ್ಲ ಇಟ್ಟು ಬಿಟ್ಟಿದಾನ. ಹೌದಾ, ಅದನ್ನ ನಾವು ಏನ್ ಮಾಡ್ತಾ ಇದ್ದೇವೆ, ನಾವು ಅದೇ ಗುಂಗಿನಲ್ಲಿ ನಾವು ಏನ್ ಬೇಕು ಅದರಲ್ಲೇ ಅದೇ 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 ಅಂತ ಅದರಲ್ಲೇನೆ ಲೀನ್ ಆಗಿ ಅದರಲ್ಲೇ ನಾವು ತೃಪ್ತಿ ಪಡ್ತಾ ಇದ್ದೇವೆ. ಆದ್ರ ನಾವೆಲ್ಲ ಏನ್ ಮಾಡ್ಬೇಕು, ಅಜ್ಜಿ ಅಂದ್ರೆ ಯಾರು, ನಮ್ಮಲ್ಲಿರುವಂತ ಜೀವಾತ್ಮ ದೈವಿ ಶಕ್ತಿ ಏನಿದಲ್ಲ, ಆ ಶರಣ ಅನ್ನುವಂತ ಒಂದು ಸಂತರ ಅನ್ನುವಂತ ಒಂದು ಪತ್ರಿಜಿಯವರಂತ ಬಸವ ಬುದ್ಧರಂತವ್ರು ಏನ್ ಮಾಡ್ತಾ ಇದಾರ, ಆ ಲೌಕಿಕ ವಸ್ತುಗಳನ್ನೆಲ್ಲ ನೋಡಿ 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 ಕೊನೆಗೆ ಏನ್ ಮಾಡಿದ್ರು, ಸಿಂಹಾಸನ. ಯಾವ ಸಿಂಹಾಸನ, ಆ ಪರಮಾತ್ಮನ ಹೃದಯ ಸಿಂಹಾಸನವನ್ನೇ ಹಿಡಿದು ಬಿಟ್ರು. ಆ ಪರಮಾತ್ಮನ ಹೃದಯ ಸಿಂಹಾಸನನ್ನ ಹಿಡಿದ ತಕ್ಷಣ ಏನಾಗ್ಬಿಡ್ತು, ಆ ಭಗವಂತನ ಹೃದಯವನ್ನೇ ಗೆದ್ದು ಬಿಟ್ಟು ನಾವೆಲ್ಲರೂ. ಅಷ್ಟೆಲ್ಲ ಭಗವಂತನಿಗೆ ಸಂಬಂಧಪಟ್ಟದ್ದು ಯಾವುದು, ಇಡೀ ಬ್ರಹ್ಮಾಂಡ, ಇಡೀ ಜಗತ್ತು, ಇಡೀ ಪ್ರತಿಯೊಂದು ಅಣುಗಳಲ್ಲಿ ಪ್ರತಿಯೊಂದಲ್ಲಿ ನಾನು ನಾನಾಗಿ ಯಾವಾಗ ನಾವು ಭಗವಂತ ಆಗ್ತೇವೋ ಆವಾಗ ಏನಾಗ್ಬಿಡ್ತೇವೋ, ಹುಟ್ಟು ಸಾವುಗಳಿಲ್ಲದೆ ಭವ ಬಂಧನವನ್ನು ಬಿಡಿಸಿ ಪರಮ ಸುಖವನ್ನು ತೋರಿದಂತ ಆ ಪರಮಾತ್ಮನ ವಸ್ತುಗಳೇ ನಾವು ಆದ ಮೇಲೆ ಇನ್ನೇನು ಬೇಕಾಗಿದ್ರೆ ನಮಗೂ. ಇಂಥ ಒಂದು ಸತ್ಯಶುದ್ಧವಾದಂತ ಆ ಶಿವನ ದಾರಿ ಬಿಟ್ಟ ಕಸಿಂದ ನಾವು ಎತ್ತೋ ನಮ್ಮ ಮನಸ್ಸು ಹೋಗ್ತಾ ಇದೆ. ಆ ಮನಸ್ಸನ್ನು ನಾವು ಏನ್ ಮಾಡ್ಬೇಕಾಗಿದೆ, ನಮ್ಮೊಳಗ ನಾವು ನನ್ನೊಳಗ ನಾನು ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಅಂತ ಹೇಳಿ ಒಂದ ಕಡೆ ದಾಸರು ಹೇಳ್ತಾ ಇದಾರ. ಅಂತ ದಾಸರಾಗ್ಲಿ ನಮ್ಮೆಲ್ಲ ಸಾಕಷ್ಟು ವಿಚಾರಗಳನ್ನ ನಾವು ನೀವೆಲ್ಲರೂ ತಗೊಳ್ತಾ ನಮ್ಮ ಮನಸ್ಸಿನ ಒಂದು ಯಾವ ರೀತಿ ಮನಸ್ಸು ಕೆರಳ್ತಾ ಇದೆ ಈಗಿನ ಒಂದು ವಾತಾವರಣದಿಂದ, ಆ ಕೆರಳುವಂತ ಮನಸ್ಸನ್ನು ನಾವು ಹಿಡಿದಿಟ್ಟುಕೊಂಡು ಅರಳುವಂತ ಒಂದು ಸನ್ನಿವೇಶವನ್ನು ನಾವು ಕೊಡಬೇಕಾಗಿದೆ. ಕಾರಣ ಮಕ್ಕಳಿಗೆ ಬೇಡದ್ದನ್ನು ಕೊಡದೆ ನಾವು ಏನ್ ಮಾಡ್ಬೇಕು, ಅವರಿಗೆ ಏನ್ ಅವಶ್ಯಕತೆ ಇದೆಲ್ಲ ಅದನ್ನ ಕೊಡಬೇಕು. ಈಗ ಹೂವು ಇದೆ, ಮುಳ್ಳು ಇದೆ, ಆ ಹೂವನ್ನು ಆರಿಸಿಕೊಳ್ಳಬೇಕು, ಮುಳ್ಳನ್ನು ಆರಿಸಿಕೊಳ್ಳಬೇಕಂತ ಏಕಶಿಂದ ನಮಗ ಬಿಟ್ಟದ್ದಲ್ವಾ. ಗುಲಾಬಿ ಹೂವಿನ ತುಂಬಾ ಮುಳ್ಳು ಇರ್ತಾವ, ಹೂವು ಇರ್ತಾವ. ಆದ್ರೆ ಕೆಲವೊಬ್ಬರಿಗೆ ಏನು ದಡ್ಡಪ್ಪ ಪರಮಾತ್ಮ, ಏನು ಗಿಡ ತುಂಬಾ ಮುಳ್ಳೆ ಇಟ್ಟಾನಂತ, ಆದ್ರೆ ಹೂವು ಕಾಣುವುದಿಲ್ಲ ಅವರಿಗೆ. ಕಾರಣ ಅವರ ಮನಸ್ಸೆಲ್ಲ ಮುಳ್ಳಿನದೇ ಆಗಿರ್ತದೆ ಅಲ್ವಾ. ಅದೇ ಪ್ರಕಾರ ನಾವು ಅಜ್ಞಾನದಿಂದ ತುಂಬಿದವರಿಗೆ ಆ ಮುಳ್ಳನ್ನು ಹೊಡೆದೋಡಿಸಿ ಆ ಮುಳ್ಳಿನೊಂದಿಗೆ ಅರಳಿರುವಂತ ಸುಂದರವಾದ ಹೂವನ್ನು ಮಾತ್ರ ನಾವು ಗಮನದಲ್ಲಿಟ್ಟುಕೊಳ್ತೇವೆ.
ಅಂತ ಹೂವಿನಂತೆಗೆ ಆ ಸುಮಧುರವಾಗಿ ನಮ್ಮ ಜೀವನ, ನಮ್ಮ ಬಾಂಧವ್ಯ ಇದರ ಹೂವಿನ ಹಿನ್ನೆಲಿರುವಂತ ಪರಿಮಳದತ್ತ ನಾವು ನೋಡ್ಬೇಕು. ಬರೇ ನಾವು ಹೊರಗಣ್ಣನ್ನು ನೋಡಿಕೊಂಡು ಕಸಿಂದ ಹೂವನ್ನು ನೋಡೋದು ಬೇಡ. ಆ ಹೂವಿನ ಹಿಂದೆ ಅಡಗಿರುವಂತ ಆ ಪರಿಮಳದ ಅದರ ವಾಸನೆ ಅದು ಪ್ರಾಣಲಿಂಗಕ್ಕೆ ಅರ್ಪಣ. ಸ್ಥೂಲವಾಗಿ ಹೊರಗೆ ಕಾಣೋದು ಬಿಟ್ಟು ನಾವು ಸೂಕ್ಷ್ಮವಾಗಿ ನಾವು ಅದನ್ನು ಅನುಭವಿಸಿ ಆಮೇಲೆ ಭಾವದೊಂದಿಗೆ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣದೊಂದಿಗೆ ನಮ್ಮನ್ನ ನಾವು ಮರೆತು ಒಂದಾಗೋಣ ಅಂತ ಕಸಿಂದ ನನಗೆ ಇಲ್ಲಿ ಅವಕಾಶ ಕೊಡ್ತೀನಿ. ಆಯ್ತಂದ್ರೆ ಮೇಡಮ್ ಇನ್ನೊಂದ್ ಸ್ವಲ್ಪ ಹೇಳ್ಬಹುದಾ? ಅಂದ್ರೆ ಇನ್ನು ನಾವು ನೀವೆಲ್ಲರೂ ಕೂಡ್ಕೊಂಡ್ ಕಸಿಂದ ಆ ಪರಮಾತ್ಮನ ಭಗವಂತನ ಸಾನ್ನಿಧ್ಯದೊಂದಿಗೆ ಅಂಗ ಗುಣಗಳೆಲ್ಲ ಹೋಗಿ ಲಿಂಗ ಗುಣಗಳನ್ನ ಬೆರೆಸು ನರ ಜನ್ಮವ ತೊಡೆದ ಹರ ಜನ್ಮವ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿ ಪರಮ ಸುಖವನ್ನು ತೋರಿದ ಗುರುವೆ, ಭವ್ಯ ಎಂಬುದು ತೊಡೆದು ಭಕ್ತಿ ಎಂದೆನಿಸ ಗುರುವೆ, ಚೆನ್ನ ಮಲ್ಲಿಕಾರ್ನ ತಂದೆನ್ನ ಕೈವಶಿಕ ಕೊಟ್ಟ ಗುರುವೆ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಅಂತ ಹೇಕಸಿಂದ ಅಕ್ಕ ಮಹಾದೇವಿ ಹೇಳಿದಾಳು. ಅಷ್ಟೆಲ್ಲ ಮೂಲ ದ್ವಾರವ ಬೇರ ಮೆಟ್ಟಿ ಭೂಮಂಡಲವನ್ನೇರಿದೆ ನೋಡ್ರಿದು. ಆಯ್ತು, ಇದೊಂದು ವಚನ. ಮೂಲ ದ್ವಾರವ ಬೇರ ಮೆಟ್ಟಿ, ಮೂಲ ದ್ವಾರ ಅಂದ್ರ ಆಧಾರ ಚಕ್ರದ ಏನೈತಲ್ರಿ ಅದನ್ನ ಬೇರ ಮುಟ್ಟಿ ಭೂಮಂಡಲವನ್ನೇರಿದೆ. ಅಷ್ಟಲ್ಲ ಆಚಾರದ ಬೇರೆ ಹಿಡಿದು ಐಕ್ಯದ ತುದಿಯನ್ನೇರಿದೆ, ವೈರಾಗ್ಯದ ಸೋಪಾನದಿಂದ ಶ್ರೀಗಿರಿಯನ್ನೇರಿದೆ, ಕೈ ಹಿಡಿದು ತೆಗೆದುಕೊಳ್ಳ ಚೆನ್ನ ಮಲ್ಲಿಕಾರ್ಣ, ಕೈ ಹಿಡಿದು ತೆಗೆದುಕೊಳ್ಳ ಚೆನ್ನ ಮಲ್ಲಿಕಾರ್ಣ, ಮೂರು ಬೆಟ್ಟವ ದಾಟಿ ಮುಕ್ತಿ ರಾಜ್ಯವ ಕೂಡಿ ತೋರುವ ಶಿಖಿ ಕರ್ಪುರ ಯೋಗದಂತೆ ಬಯಲು ಬಯಲನೆ ಬೆರೆಸಿ ಬಯಲು ಬಯಲಾದ ಗುರು ಬಸವ ಯೋಗಿನಾಥ ಯೋಗಿನಾಥ ಅಂತ ಹೇಳ್ಕಿಂದ ಹಲವಾರು ವಚನಗಳ ಅಂತರಾರ್ಥವದಲ್ಲಿ ಇಳಿದು ಕಸಿಂದ ನಾವು ಚರ್ಚೆ ಮಾಡಿದ್ದಾದ್ರ ಇನ್ನು ಸಾಕಷ್ಟು ಸಾವಿರಾರು ವಚನಗಳು ಅರ್ಥಗರ್ಭಿತವಾಗಿದಾವ. ಅಂತ ವಚನಗಳನ್ನು ಕೇವಲ ಪ್ರತಿನಿತ್ಯ ಒಂದಾದ್ರೂ ಸಹಿತ ಅಂತ ಒಂದು ವಚನಗಳನ್ನ ಹೇಳಿ ನಾವು ಭಾವದಲ್ಲಿ ಇಂಬಿಟ್ಟುಕೊಂಡದ್ದಾದ್ರ ಆ ಶಿವಯೋಗದ ದಾರಿ ಸಾಮೀಪ್ಯ ಅಷ್ಟಲ್ಲ, ನಾನೇ ಶಿವಯೋಗ ನನ್ನಲ್ಲೇ ಅಳವಡ್ತಾನ ಅಂತ ಏಕದಿಂದ ನನಗೆ ಅವಕಾಶ ಕೊಟ್ಟು ಯಾವ ಶಿವಯೋಗ ಇನ್ನೂ ಸಾಕಷ್ಟದ ಹೇಳಲಿಕ್ಕೆ ಅದು ಸಮಯ ನೋಡ್ತಾ ಇದ್ದೇನೆ. ನಾನು 4:15 ಆಯ್ತು. ಅದಕ್ಕಾಗಿ ನನಗೆ ಇಂಥ ಒಂದು ಸುಮಧುರವಾದಂತ ಕಾರಣ ಇಲ್ಲಿ ಶಬ್ದಗಳಿಗೆ ನಿಲಕಲಾರದಂತ ವಿಷಯವನ್ನು ನನಗೆ ಹೇಳಲು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಅವಕಾಶ ಕೊಟ್ಟಂತ ಆ ಸುಜಾತ ಮೇಡಮರಾಗ್ಲಿ ಅಥವಾ ಇನ್ನೂ ಅನೇಕ ನನ್ನ ಆತ್ಮೀಯ ಶರಣೆಯರಿಗಾಗ್ಲಿ ಎಲ್ಲರಿಗೂ ಅನಂತ ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಶರಣಾರ್ಥಿಗಳು. ಸೌಂಡ್ ಯಾಕೋ ಕಟ್ ಕಟ್ ಯಾಕೋ ನೆಟ್ವರ್ಕ್ ಇಲ್ಲಿ ಏನೋರಿ ಮೇಡಮ್ ಸೌಂಡ್ ಸರಿ ಬರ್ತಾ ಇಲ್ರಿ ನನಗೆ. ಸೌಂಡ್ ಕೇಳ್ತಾ ಇಲ್ಲ ತಮ್ಮ ನೆಟ್ವರ್ಕ್ ಹೋಯ್ತೆ ನೋಡಿ ನೋಡೋಣ ಏನ್ ಸ್ವಲ್ಪ ಕೇಳ್ತಾ ಇಲ್ರಿ. ಸುತೇಜ ಮ್ಯಾಮ್ ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಹೌದ್ರಿ. ಸಾವಿತ್ರಿ ಮ್ಯಾಮ್ ತುಂಬಾ ಅದ್ಭುತವಾದ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಶಿವಯೋಗ ಅಂದ್ರೆ ತಾವು ಫಸ್ಟ್ ಮಾಡಿದ ಭಾಗ 1 ಸಹ ನಾನು ಕೇಳಿದ್ದೆ, ಭಾಗ 2 ಸಹ ಬಹಳ ಬಹಳ ಅದ್ಭುತವಾಗಿತ್ತು ಮ್ಯಾಮ್. ತುಂಬಾ ಧನ್ಯವಾದಗಳು. ಯಾಕಂತಂದ್ರೆ ತಾವು ಅಂದ್ರಲ್ಲ, ಸ್ವಾಧ್ಯಾಯ ಮಾಡುವಾಗ ನಾವು ಹೇಗಿರ್ಬೇಕು, ಕೇವಲ ಪುಸ್ತಕವನ್ನ ಓದುದು ಅಥವಾ ಪದಗಳನ್ನ ಓದುದಲ್ಲ, ನಾವು ಅದನ್ನ ಅಳವಡಿಸ್ಕೊಳ್ಬೇಕು, ಅದರ ಅಂತರಾಳವನ್ನು ನಾವು ಅರ್ಥಕೋಬೇಕು, ಆವಾಗ ಮಾತ್ರ ಅದರ ಸಾರ್ಥಕತೆ. ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್, ತುಂಬಾ ಧನ್ಯವಾದಗಳು. ಮಾಸ್ಟರ್ ಏನಾದ್ರು ಪ್ರಶ್ನೆ ಇದ್ರೆ ದಯಮಾಡಿ ಕೇಳಿ. ಸುಜಾತ ಮೇಡಮ್ ಹೇಳಿದ ಹಾಗೆ ನಾವು 4:15 ಗಂಟೆಗೆ ನಾವು ಈ ಕಾರ್ಯಕ್ರಮನ ಮುಗಿಸ್ಬೇಕಾಗುತ್ತೆ. ಅದರಿಂದ ನಮ್ಮ ಪ್ರಶ್ನೆಗಳನ್ನ ನೇರವಾಗಿ ಮೇಡಮ್ ಹತ್ರ ಕೇಳಿ ಅವರಿಂದ ಉತ್ತರವನ್ನ ಪಡ್ಕೊಳ್ಳೋಣ. ಹ್ಯಾಂಡ್ ರೈಸ್ ಮಾಡಿದ್ರೆ ತಮ್ಗೆ ಅನ್ಮ್ಯೂಟ್ ಮಾಡ್ಬೋದು ಮ್ಯಾಮ್. ಸುಜಾತ ಮ್ಯಾಮ್.
ಸುಜಾತ ಮ್ಯಾಮ್ ಅನ್ಮಿಟ್ ಮಾಡಿ. ಶರಣಾರ್ಥಿಗಳು ಮೇಡಮ್. ಶರಣಾರ್ಥಿ ಸುಜಾತ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸುತೇಜ ಬೇಟ್ ಮೇಡಮ್, ಧನ್ಯವಾದಗಳು. ಇವತ್ತಿಂದನು ನಿಮ್ದು ಇನ್ನ ಕೇಳ್ಬೇಕು ಅನಿಸ್ತದೆ ಮೇಡಮ್, ಆದ್ರ ಸಮಯ ಅಭಾವ ಇರುವುದರಿಂದ ಅರ್ಧಕ್ಕೆ ಆಗುತ್ತದೇನೆ ಅನಿಸುತ್ತದೆ. ಶಿವಾನುಭವ ನಮ್ಮದು ತುಂಬಾ ಅದ್ಭುತವಾಗಿ ತಿಳಿಸಿಕೊಟ್ರಿ ಮೇಡಮ್. ನಾವು ಇನ್ನ ಅಭ್ಯಾಸ ಹೆಚ್ಚು ಮಾಡ್ಬೇಕು ಮೇಡಮ್. ಇನ್ನ ನಮ್ದು ಜ್ಞಾನ ತುಂಬಾ ಕಮ್ಮಿ ಇದೆ. ಹೀಗೆ ಕೊಡ್ತಾ ಬರೀ ಸಾವಿತ್ರಿ ಮೇಡಮ್ ನಿಮಗೆ. ಇಲ್ಲ ಆಗುತ್ತೀರಿ, ನಾವ್ ಏನ್ ಮಾತಾಡ್ತೇವಲ್ರಿ ಪ್ರತಿಯೊಂದು ಶಬ್ದಗಳು ಶಿವಮಯವಾದಂದ್ರ ಅದು ಆನಂದ ಸಹಜವಾಗಿ ಆಗ್ತದಂತ. ಒಂದು ಹೂವನ್ನ ನೋಡಿಕೊಳ್ಳಿ ಯಾರಿಗೆ ಆನಂದ ಆಗೋದಲ್ರಿದು. ಅದೇ ಶಿವ ಅನ್ನುವಂತ ಶಬ್ದ ಕೇಳಿದ ತಕ್ಷಣ ಆನಂದ ಆಗೇ ಆಗುತ್ತಿರ್ತು. ನಾವು ಅಷ್ಟರ ಮಟ್ಟಿಗೆ ಇಲ್ಲ ಅಂತ ಹೇಳಲಿಕ್ಕೆ ಬಾರದ್ರು. ಯಾವ್ದು ನಮ್ಗೆ ಸಿಗುತ್ತಿಲ್ರಿ ಅದು ಆನಂದವೇ ನೆಮ್ಮದಿಯಿಂದ ನಾವು ಅನುಭವಿಸೋಣ. ಇದುವೇ ನಮ್ಮ ಸತ್ಯವಾದ ಜೀವನ. ನಿಜವಾಗ್ಲು ಅಮ್ಮ. ಥ್ಯಾಂಕ್ ಯು ಶರಣಾರ್ಥಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮಮತಾ ಮ್ಯಾಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಮತಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಕೊಟ್ಟಿದ್ದೇನೆ. ಮಮತಾ ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್ ಇವಾಗ ಬಂತು. ಮಾತಾಡಿ ನಮಸ್ತೆ ಮಾತಾಡಿ. ಇವತ್ತಿನ ಒಂದು ಜ್ಞಾನ ಹಂಚಿಕೆ ಅದ್ಭುತವಾಗಿತ್ತು ಮೇಡಮ್. ಆಮೇಲೆ ನೀವು ಇಟ್ಟಿರ ಆ ಶಿವನ್ ಭಕ್ತಿ ಮೇಲೆ ನಿಜವಾಗ್ಲೂ ನೀವು ನೋಡಿದ್ರೇನೆ ಅಷ್ಟು ಖುಷಿ ಆಗುತ್ತೆ. ನಿಮ್ಮಂತರ್ದು ಇನ್ನು ನಮಗೆ ಬೇಕು ಮೇಡಮ್ ಜ್ಞಾನ ಹಂಚಿಕೆ. ನಾವ್ ಪ್ರತಿ ಒಂದು ಮೇಡಮ್ ನಾವ್ ಯದ್ಭಾವಂತ ತದ್ಭವತಿ ಅಂದ್ರೆ ನಾವ್ ಏನ್ ಅಂದ್ಕೊಂತೀವೋ ಅದೇ ಆಗ್ತೀವಿ ಅನ್ನಕ್ಕೆ ನೀವೇ ಉದಾಹರಣೆ. ನೀವ್ ಪ್ರತಿ ಸತಿನೂ ಶಿವ 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 ಅಂತ ಹೇಳಿ ನಿಮ್ಮಲ್ಲಿ ಆ ಶಿವನ್ ಭಕ್ತಿ ತುಂಬಾನೇ ಇದೆ. ನಾವ್ ಯಾವ್ದು ಎಲ್ಲಾ ವಸ್ತುಗಳಲ್ಲೂ ಪರಮಾತ್ಮ ನೋಡ್ತಾ ಹೋದ್ರೆ ಪ್ರತಿ ಒಂದ್ ವಸ್ತುನಲ್ಲೂ ಪರಮಾತ್ಮ ಇದ್ದಾನೆ. ಅದನ್ನ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ, ತುಂಬಾನೇ ಚೆನ್ನಾಗಿ ಹೇಳಿದ್ರ. ತುಂಬಾ ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಮಂಜುಳಾ ಮ್ಯಾಮ್ ಮಾತಾಡಿ. ಮೇಡಮ್ ನೀವ್ ಹೇಳ್ತೀರಾ ಅನ್ಮ್ಯೂಟ್ ಲೇಟ್ ಆಗಿ ಬರುತ್ತೆ, ಹಂಗಾಗಿ ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಸಾವಿತ್ರಿ ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಅದ್ರಲ್ಲೂ ಶಿವಯೋಗ ಅಂದ್ರೆ ಸಚ್ಚಿತ್ ಆನಂದನಾದ ಶಿವನನ್ನು ನಾವು ಸತ್ಯವಾಗಿ ನಡ್ಕೊಂಡ್ರೆ ಅದು ಶಿವಯೋಗ ಆಚರಿಸ್ದಂಗೆ ಅನ್ನೋದು ನನ್ಗೆ ಅರ್ಥ ಆಯ್ತು ಮೇಡಮ್. ನೀವು ವಚನಗಳನ್ನ ತಾತ್ಪರ್ಯಗಳನ್ನ ಹೇಳ್ತಾ ವಚನಗಳನ್ನ ಅಳವಡಿಸ್ತಾ ಕೇಳ್ತಾ ಇದ್ರೆ ಇನ್ನು ಕೇಳೋಣ ಅಂತಲೇ ಅನಿಸ್ತಾ ಇರುತ್ತೆ ಮೇಡಮ್. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್. ನನ್ನ ಭಾಷೆ ನಿಮ್ಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಇದು ಅಂತೂ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ಮೇಡಮ್. ಧನ್ಯವಾದಗಳು. ಅರ್ಥ ಆಯ್ತು, ಧನ್ಯವಾದಗಳು. ಇಲ್ದಿದ್ರೆ ಏನಾದ್ರು ಸಮಸ್ಯೆ ಇದ್ರೆ ಕೇಳ್ಬೋದ್ರಿ. ಇಲ್ಲ ಮೇಡಮ್ ಚೆನ್ನಾಗ್ ಅರ್ಥ ಆಯ್ತು. ಅಕ್ಕಮಾದೇವಿಯರ್ ವಚನಗಳನ್ನ ಮಧ್ಯ ನೀವ್ ಹೇಳ್ತಾ ಅದು ತಾತ್ಪರ್ಯಗಳು ಕೊಡ್ತಾ ಎಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್. ಧನ್ಯವಾದಗಳು, ಖುಷಿ ಆಯ್ತು. ಓಕೆ, ಇನ್ಯಾರಾದ್ರೂ ಪ್ರಶ್ನೆ ಕೇಳೋರಿದ್ದೀರಾ? ಮೇಡಮ್ ತಮ್ದು ಭಾಷೆ ಆಕ್ಚುಲಿ ಉತ್ತರ ಕರ್ನಾಟಕದವ್ರು ಇರ್ಬೇಕು ತಾವು, ಆದ್ರೂನು ಭಾಷೆ ಆಗದ ಹಾಗೆ ಇಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹೇಳ್ತಾರೆ, ಎಲ್ರಿಗೂ ಅರ್ಥ ಆಗುತ್ತೆ. ಹೌದಾ, ಥ್ಯಾಂಕ್ಸ್ ರೀ. ಕಾರಣ ಇಲ್ಲಿ ನಾವು ಚಿಕ್ಕೋಡಿ ಕಡೆ ಇಲ್ರದು, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕ. ಈ ಕಡೆ ಬೌಂಡ್ರಿ ರೀ, ನಮ್ಮ ಮಹಾರಾಷ್ಟ್ರ ಆಮೇಲೆ ಕರ್ನಾಟಕ ಬೌಂಡ್ರಿ ಇರ್ತದೆ ಸಂಪೂರ್ಣ. ರೇವತಿ ಮೇಡಮ್ ನಮ್ ಕಡೆ ಎಲ್ಲ ಅವ್ರು ಅದಕ್ಕೆ ನನ್ನ ಭಾಷೆದಂಗೆ ಇದೆ ಅವ್ರದ್ದು. ಇಲ್ಲ ನನ್ಕಿಂತನೂ ಚೆನ್ನಾಗಿದೆ ಅವ್ರದ್ದು. ನನ್ ತೀರಾ ರಫ್ ಆಗ್ಬಿಟ್ಟದ ಮಹಾರಾಷ್ಟ್ರಕ್ಕೆ ಬಂದ್ಮೇಲೆ. ಸ್ಪಷ್ಟತೆ ಇದೆ, ತುಂಬಾ ಚೆನ್ನಾಗಿದೆ. ಸೊ ಮಾಸ್ಟರ್ಸ್ ಯಾರ್ದು ಪ್ರಶ್ನೆ ಇಲ್ಲ ಅಂದ್ರೆ ಕಾರ್ಯಕ್ರಮವನ್ನ ನಾವು ಸಂಪನ್ನಗೊಳಿಸೋದು ಸೂಕ್ತ ಅಂತ ಅನ್ಕೊಂಡಿದ್ದೇವೆ. ಯಾಕಂತಂದ್ರೆ ಗುರುಗಳ ಸೂಚನೆಯಂತೆ ನಾವು 4:15 ಅಥವಾ 4:15 ಒಳಗಡೆ ಸಂಪನ್ನ ಮಾಡೋಣ.
ಯಾರಾದ್ರೂ ಪ್ರಶ್ನೆ ಇದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ, ಅವಕಾಶ ಇದೆ, ಒಬ್ರಿಗೆ ಕೇಳಬಹುದು. ಇಲ್ಲಾಂದ್ರೆ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಯಾರು ಇಲ್ಲ ಅನ್ಕೊಂಡಿದ್ದೇನೆ. ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇನ್ನೊಂದ್ ಸ್ವಲ್ಪ ಏನಾದ್ರೂ ನಮ್ಮ ವಚನ ಹೇಳ್ಬಹುದ್ರದ್ದು ಅದರ ಮುಖಾಂತರ. ಯಾರಾದ್ರೂ ಏನಾದ್ರೂ ಅದ್ರ ಬಗ್ಗೆ ನಮ್ಗೆ ವಿಷಯ ಹೇಳಿ. ಏನಾದ್ರು ಹಾಗೆ ಏನಾದ್ರೂ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಲೀಲೆ ಆದಡೆ ಉಮಾಪತಿ, ಆಮೇಲೆ ಲೀಲೆ ಮುಗಿದಡೆ ಸ್ವಯಂಭೂ ಅಂತ ಹೇಳ್ತಾರ. ಆ ಪರಮಾತ್ಮ ಯಾವಾಗನು ಲೀಲಾಮಯವಾಗಿರ್ತಾನಲ್ರಿ, ಅವಾಗ ಉಮಾಪತಿ ಆಗಿರ್ತಾನ. ಯಾವ್ದು ಸಹಿತ ಮನಸ್ಸು ಅನ್ನುವಂತ ಹಕ್ಕಿಗೆ 2 ಕಣ್ಣಾಲಿಗಳು ಇರ್ತಾವಲ್ರಿ. ಆ ಪಕ್ಷಿಗಳಿಗೆ ಯಾವ ರೀತಿ ಒಂಥರ ಏನದು ಪಕ್ಕ ರೆಕ್ಕೆಗಳು ಇರ್ತಾವಲ್ರಿ, ಅದೇ ಪ್ರಕಾರ ನಮ್ಮಲ್ಲಿ ಏಕಾಂತತೆ ಒಂದು ಲಿಂಗ ದೃಷ್ಟಿ ಯೋಗ, ನಮ್ಮ ತ್ರಾಟಕ ಯೋಗ ಮಾಡಬೇಕಾದ್ರೆ ಯಾವ ರೀತಿ ನಾವು ಕಣ್ಣು ಮುಚ್ಚಿ ಮಲ್ಕೊಂಡಾಗ, ಸುಮ್ನೆ ಮಲ್ಕೊಂಡಾಗ ಅದು ನಿದ್ರೆ ಆಗೋದಿಲ್ಲ. ಯಾವಾಗ ಸಂಪೂರ್ಣವಾಗಿ ಕಣ್ಣಾಲಿಗಳು ಸ್ಥಗಿತಗೊಳ್ತಾವ, ಒಳಗಿನ ಆಲಿಗಳು ಸ್ಥಗಿತಗೊಂಡಾಗ ಅದು ರೆಕ್ಕೆಗಳು ಪಟ 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 ಬಡಿದಿಲ್ಲ, ಹಾಗೇ ಸ್ಥಗಿತ ಆಗಿರ್ತಾವ. ಅವಾಗ ನಿಜವಾದ ನಿದ್ರೆ ಯೋಗ ನಿದ್ರೆ ಆಗುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅದೇ ಪ್ರಕಾರ ನಾವು ಸಹಿತ ಒಂದು ಅರೆಗಣ್ಣಿನಿಂದ ಇಷ್ಟಲಿಂಗವನ್ನು ದೃಷ್ಟಿಸಿದಾಗ, ನಾವು ಆ ಕಡೆ ಮನಸ್ಸು ಚಂಚಲಮಯ ಆದಾಗ, ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಅಲ್ಲದ ಅನ್ಯ ವಿಷಯ ಕೆಳದಂತೆ ಇರಿಸು ಕೂಡಲ ಸಂಗಮ ದೇವಾಂಶೇಕಶಿಂದ ಶರಣರ ಹೇಳಿದಾರಲ್ರಿ. ಅದೇ ಪ್ರಕಾರ ನಾವು ಸಹಿತ ಏನ್ ಮಾಡ್ಬೇಕು, ಯಾವುದಕ್ಕೂ ನಾವು ಕಿವುಡರಾಗಬೇಕ, ಯಾವುದಕ್ಕೆ ನಾವು ಕುರುಡರಾಗಬೇಕ, ನಾವು ಮನಸ್ಸನ್ನು ಚಂಚಲವಾಗಿರದ ತ್ರಾಟಕೊಂಡು ಯೋಗ ಮಾಡ್ತಾ 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 ತನ್ನನ್ನ ತಾನು ಶರಣ ಸತ್ಯ ಲಿಂಗಪತಿಯನ್ನಾಗಿ ಏಕಾಂತವಾಗಿ ನಾವು ಅನುಭವಿಸಬೇಕು ಅಂತ ಹೇಳಕಿಂದ ಒಂದು ವಿಚಾರ. ಓಕೆ, ಬಹಳ ಅದ್ಭುತ ಮೇಡಮ್, ಅದ್ಭುತ, ಬಹಳ ಒಳ್ಳೆಯ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬೇಜಾರಾಗಬಾರ್ದಲ್ರದು ಯಾವುದೇ ರೀತಿಯಿಂದ. ಇದು ಕಾರಣ 1 ತಿಂಗಳ ತನಕ ನಾನು ಪ್ರವಚನ ಹೇಳ್ತಾರೆ ಶ್ರಾವಣ ಮಾಸದಲ್ಲಿ. ಆಮೇಲೆ ಇದು ಮತ್ತು 9 ದಿವಸ ಒಂದು ಇದನ್ನು ಬಂತಲ್ರದು ನವರಾತ್ರಿ, 9 ದಿವಸ ಪ್ರವಚನ ನವರಾತ್ರಿಗೆ. ಹೀಗಾಗಿ ಹಲವು ವಿಷಯಗಳು ತನ್ನಷ್ಟಾನ ಪುಟದ ಬರ್ತಾವ. ಕಾರಣ ಅದು ದೇವಿಯ ಪುರಾಣವಲ್ಲ, ದೇಹದ ಪುರಾಣ. ದೇಹದಲ್ಲಿ ಅಡಗಿರುವಂತ ಅಹಂಕಾರ ಮಮಕಾರ ಅನ್ನುವಂತ ಒಂದು ವೈರಿಗಳ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ರಾಕ್ಷಸರನ್ನು ಕೊಲೆ ಮಾಡಬೇಕು. ಯಾವ್ದು ಕೊಲೆ ಮಾಡ್ಬೇಕು, ಅದೆಲ್ಲ ಬಿಟ್ಟು ಹೊರಗಡೆ ದೇವಿಯನ್ನು ಪೂಜಾ ಮಾಡಿ, ಹೊರಗಡೆ ಕೆಮ್ಮಲ್ಯವಾದಂತ ಒಂದು ಪೌಷ್ಟಿಕವಾದಂತ ಕುಂಬಳಕಾಯಿನ ಒಡೆದರ್ತದೆ ಕುಂಕುಮ ತುಂಬತಾರಲ್ರಿ, ಇದು ಮೂಢನಂಬಿಕೆ. ನಂಬಿಕೆ ಇರಬೇಕಿದ್ರೆ ಮೂಢನಂಬಿಕೆ ಇರಬಾರ್ದು. ನಮ್ಮಲ್ಲಿರುವಂತ ಅಜ್ಞಾನ ಅನ್ನುವಂತ ಅಹಂಕಾರ ಮಮಕಾರ ಅನ್ನುವಂತ ರಾಕ್ಷಸರನ್ನು ಕೊಲೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹೊರತಾಗಿ ಲಿಂಬು ಹಣ್ಣು ಒಳ್ಳೆಯ ಆಹಾರವಾದು, ಅದನ್ನು ತೆಗೆದು ಏನೇನೋ ಅದನ್ನು ಕಟ್ ಮಾಡಿ ಬಲಿ ಮಾಡುದು ಯಾವುದಕ್ಕೆ ಬೇಕಾಯ್ತಿದ್ದು ಬಲಿದಾನ, ಯಾವುದನ್ನು ಬಲಿ ಕೊಡ್ಬೇಕಿರೋದು. ನಮ್ಮಲ್ಲಿ ಇರುವಂತ ಒಂದು ದುಷ್ಟ ಚಟಗಳನ್ನ ದುರ್ಗುಣಗಳನ್ನ ನಾವು ಬಲಿ ಕೊಟ್ಟಾಗ ಮಾತ್ರ ನಾವು ಕನ್ನಡತೆಯಲ್ಲಿ ಸದ್ವಿಚಾರದಲ್ಲಿ ಧ್ಯಾನದಲ್ಲಿ ಗುರುವಿನ ಒಂದು ಸಾಮೀಪ್ಯ ಪರಮಾತ್ಮನ ಅಂತರಂಗದಲ್ಲಿ ಪ್ರವೇಶ ಮಾಡುವಂತ ಒಂದು ನಮಗೆ ಸನ್ನಿವೇಶ ದೊರಕುತ್ತಲ್ರಿ. ಅದು ಹೋಗಿ ನೀವು ಎತ್ತ ಸಾಕ್ತಾ ಇದ್ರಿ, ಯಾವಾಗ ಈ ಪಯಣ ಮುಕ್ತಾಯ ಆಗಬೇಕ್ರದ್ದು. ಇದು ಒಂಥರ ಆಲೋಚನೆಯಿಂದ ನನಗೊಂಥರ ಒಳಗೆ ತಳಮಳ ಆಗ್ತದೆ. ಕಾರಣ ಏನ್ರಿದು ನಿಮ್ಮ ವಿಚಾರ ರೀ ಮೇಡಮ್. ಯಾಕಂದ್ರ ಸಾಕಷ್ಟು ತಾವೆಲ್ಲಾರು ತಿಳ್ಕೊಂಡಿರಿ, ನಮ್ಗಿಂತ ಬಹಳ ನೀವು ಮುಂದೆ ಹೋಗಿದ್ರಿ. ಪ್ರತಿನಿತ್ಯ ಪ್ರತಿಕ್ಷಣವು ಸಾಕಷ್ಟು ವಿಚಾರಗಳೊಂದೇ ಹೋಗ್ತಾ ಇದ್ರಿ. ನಮ್ಮಂತ ಅಜ್ಞಾನಿಗಳಿಗೆ ಏನಾದ್ರು ದಾರಿ ತೋರ್ಸಿರ್ತಾವು. ತಮ್ಮವರಿಂದ ನಾವು ಹೆಚ್ಚು ಪಡ್ಕೊಳ್ತಾ ಇದ್ದೇವೆ, ಇದರ ಹೆಚ್ಚು ಅನುಭವ ಇಲ್ಲ. ಇವಾಗ ಮಹಾತಾರ್ ಫೌಂಡೇಶನ್ಗೆ ಸೇರ್ಕೊಂಡ್ಮೇಲೆ ತಮ್ಮಂತರ ಸ್ವಾಧ್ಯಾಯದಿಂದ ನಾವು ಈಗ ಇದನ್ನೆಲ್ಲ ಕಲ್ತ್ಕೊಳ್ತಾ ಇದ್ದೇವೆ ಮೇಡಮ್. ಹಾಗೆ ತುಂಬಾ ಚೆನ್ನಾಗಿ ಕೇಳಲಿಕ್ಕೂ ಬಹಳ ಖುಷಿ ಆಗುತ್ತೆ ಮೇಡಮ್. ಕೇಳ್ತಾ ಇದೆಯಾ ಇವಾಗ ಮೇಡಮ್? ಗುರುಗುಣಗಳನ್ನ
ತನ್ನೇಗೌಡ್ರು ರೇವತಿ ಹಾಕಿದ್ದಾರೆ ಮೇಡಮ್. ನೋಡಿ. ಎಸ್ ತನ್ನೇಗೌಡ್ರು ಮೇಡಮ್. ಅಂತ ನಮ್ ಜೊತೆ ಮಾತಾ ಬಿಟ್ಟಾರ್ರಿ ಇದು. ತನ್ನೇಗೌಡ್ರು ಅಂತ ಮಾತಾಡೋದೇ ಇಲ್ಲ, ನಮ್ ಜೊತೆ ಮಾತು ಬಿಟ್ಟಾರ. ತನ್ನೇಗೌಡ್ರು ಮಾತು ಬಿಟ್ಟಾರ, ನಮ್ಮ ಜೊತೆ ಮಾತಾಡ್ರಿ. ಹಾಕಿದ್ದಾರೆ ಗುಣಗಳನ್ನ ಬಲಿ ಕೊಡ್ಬೇಕು ಅನ್ಕೊಂಡದು. ಸುಚೇತಾ ಮೇಡಮ್, ಮೇಡಮ್ ಎಲ್ಲರ ಪ್ರಶ್ನೆ ಆಯ್ತು ಮೇಡಮ್. ಒಳ್ಳೆ ಮಾಹಿತಿಯನ್ನು ಕೊಟ್ಟು ಅಲ್ಲ, ಕೇಳ್ತಾ ಇದೆಯಾ ಮೇಡಮ್ ನನ್ನ ಮಾತು? ಕೇಳ್ತಾ ಇದೆ ಕಂಟಿನ್ಯೂ ಮಾಡಿ. ಕೇಳಿಸ್ತಾ ಇದೆಯಾ? ಅಲ್ಲ ಮೇಡಮ್, ಅದೇ ತುಂಬಾ ಅದ್ಭುತವಾಗಿ ತಿಳಿಸಿರೋ ವಿಷಯ ಅಂತ ಹೇಳಿಕೆ ಮಾಡ್ತಾ ಇದ್ದೆ. ಏನೋ ನೆಟ್ ಪ್ರಾಬ್ಲಮ್. ಮುಗಿಸದ ಮೇಡಮ್? ಹಂಗಾದ್ರೆ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋಣಲ್ಲ. ಇಲ್ಲಿಯವರೆಗೆ ಅದ್ಭುತವಾದ ಜ್ಞಾನ ಹಂಚಿಕೆ ನೀಡಿದಂತ ಸಾವಿತ್ರಿ ವಿಜಯನಗರ ಮೇಡಮ್ಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಎಲ್ಲರೂ ಇಲ್ಲಿಯವರೆಗೆ ಒಂದು ಜ್ಞಾನ ಕೇಳಿದ್ರಿ, ಧ್ಯಾನ ಮಾಡಿದ್ರಿ, ನಿಮ್ಮ ಅನಿಸಿಕೆಗಳನ್ನು ಹೇಳಿ, ಹಾಗೆ ಸಮಯಕ್ಕೆ ಬೆಲೆ ಕೊಟ್ಟು ಗುರುಗಳ ಮಾತಿಗೆ ಗೌರವ ಕೊಟ್ಟಿದ್ದಕ್ಕಾಗಿ ಇದನ್ನೇ ಮುಂದುವರ್ಸೋಣ, ಸಮಯ ಪರಿಪಾಲನೆ ಮಾಡೋಣ ಅಂತ ಹೇಳ್ತಾ, ರೇವತಿ ಮೇಡಮ್ ನಿಮಗೂ ಧನ್ಯವಾದ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮಾವತಾರ್ ಫೌಂಡೇಶನ್ನ ಶಶಿಕಲಾ ಮೇಡಮ್ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.